ಎಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತ. ಇಂದಿನ ವಿಡಿಯೋ ಪಾಠದಲ್ಲಿ ನಾವು ಆಂಗಲ್ಸ್ ನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಂಗಲ್ಸ್ ಅನ್ನ ಮೆಜರ್ ಮಾಡೋದು ಹೇಗೆ, ಯಾವ ರೀತಿಯ ಆಂಗಲ್ಸ್ ಇದೆ, ಡಿಫರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್. ಸೊ ಇದನ್ನು ನಾವು ಇಂದಿನ ವಿಡಿಯೋ ಪಾಠದಲ್ಲಿ ತಿಳ್ಕೊಳ್ಳೋಣ. ಸೊ ಈ ಆಂಗಲ್ಸ್ ಒಂದು ಬೇಸಿಕ್ ಕಾನ್ಸೆಪ್ಟ್. ಇದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಂಡ್ರೆ ಮುಂದೆ ಜಿಯೋಮೆಟ್ರಿಯಲ್ಲಿ ಬರ್ತಕ್ಕಂಥ ದೊಡ್ಡ ಕಾನ್ಸೆಪ್ಟ್ಸ್ ಏನಿದೆ ಆ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ, ನಂಬರ್ 1 ಅರ್ಥ ಮಾಡ್ಕೊಳ್ಳಿಕ್ಕೆ, ನಂಬರ್ 2 ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ, ನಂಬರ್ 3 ಅಬ್ಸರ್ವ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಜಿಯೋಮೆಟ್ರಿ ಪ್ರಾಬ್ಲಮ್ಸ್ ಆಲ್ವೇಸ್ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳಬೇಕು. ಯಾಕಂದ್ರೆ ಯಾವುದಾದ್ರೂ ಒಂದು ಚಿತ್ರ ಕೊಟ್ಟಾಗ ಆ ಚಿತ್ರದಲ್ಲಿ ಏನಿದೆ, ಏನಿಲ್ಲ, ಹೇಗಿದೆ, ಹೇಗಿಲ್ಲ, ಇದೆಲ್ಲದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಅಬ್ಸರ್ವೇಷನ್ ಯಾವಾಗ ಸಾಧ್ಯ ಆಗುತ್ತೆ? ಆ ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿದ್ದಾಗ ಸಾಧ್ಯ ಆಗುತ್ತೆ. ಸೊ ಒನ್ ಆಫ್ ಸಚ್ ಕಾನ್ಸೆಪ್ಟ್ ಈಸ್ ಆಂಗಲ್ಸ್. ಸೊ ಆಂಗಲ್ಸ್ ಅನ್ನೋದು ಹೇಗೆ ಫಾರ್ಮ್ ಆಗುತ್ತೆ? ಹೌ ಆಂಗಲ್ ವಿಲ್ ಫಾರ್ಮ್? ಎರಡು ರೇಗಳು ನೋಡಿ, ಒಂದು ರೇ, ಇದೊಂದು ರೇ ಅಂತ ಇಟ್ಕೊಳ್ಳಿ. ಸೊ ಎರಡು ರೇಗಳು ಒಂದನ್ನೊಂದು ಸೇರಿದಾಗ ಇಂಟರ್ಸೆಕ್ಟ್ ಅಂತ ಕರ್ಕೊಳ್ಳಿ, ಇಂಟರ್ಸೆಕ್ಟ್ ಅಂತ ಕರ್ಕೋಬಹುದು, ಅಥವಾ ಒಂದನ್ನೊಂದು ಮೀಟ್ ಅಂತ ಕರ್ಕೋಬಹುದು, ಮೀಟ್ ಆರ್ ಟಚ್ ಅಂತ ಕರ್ಕೋಬಹುದು. ಎಲ್ಲಿ? ಒಂದು ಪಾಯಿಂಟ್ ಅಲ್ಲಿ ಎರಡು ಸ್ಟ್ರೈಟ್ ಲೈನ್ ಆಗಿರ್ಬೋದು, ಎರಡು ಲೈನ್ ಅಂತ ಹೇಳ್ಕೊಳ್ಳಿ, ರೇ ಅಂತ ಹೇಳ್ಕೊಳ್ಳಿ, ಲೈನ್ ಸೆಗ್ಮೆಂಟ್ ಅಂತ ಹೇಳ್ಕೊಳ್ಳಿ, ಎಲ್ಲದೂ ಒಂದೇ ಆಗ್ತದೆ. ಆಂಗಲ್ ಬಂದಾಗ ಅವು ಮೂರು ಒಂದೇ ಅಲ್ಲ, ಬಟ್ ಆಂಗಲ್ ಬಂದಾಗ ನೀವು ಏನ್ ಬೇಕಾದ್ರೂ ಹೇಳ್ಕೋಬಹುದು. ಅವು ಒಂದು ಪಾಯಿಂಟ್ ಅಲ್ಲಿ ಅದು ಮೀಟ್ ಆದ್ರೆ ಅದನ್ನ ಆಗ ಒಂದು ಆಂಗಲ್ ಅಂತಕ್ಕಂಥದ್ದು ಫಾರ್ಮ್ ಆಗುತ್ತೆ. ರೈಟ್? ಆಂಗಲ್ ಅಂತಕ್ಕಂಥದ್ದು ಫಾರ್ಮ್ ಆಗುತ್ತೆ. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಅನ್ನ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಟೆಕ್ಸ್. ಸೊ ಈ ಟರ್ಮ್ಸ್ ಅನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಮುಂದೆ ನಾವು ಪಾಲಿಗನ್ಸ್ ಎಲ್ಲ ಸ್ಟಡಿ ಮಾಡುವಾಗ ಈ ಟರ್ಮ್ಸ್ ಎಲ್ಲ ನಿಮಗೆ ಬೇಕಾಗುತ್ತೆ. ಸೈಡ್ಸ್, ಆಂಗಲ್ಸ್, ವರ್ಟೆಕ್ಸ್, ಇದೆಲ್ಲದು ನಿಮಗೆ ಬೇಕಾಗುತ್ತೆ. ಸೊ ಈ ಪಾಯಿಂಟ್ ಏನದು? ಯಾವುದಾದ್ರೂ ಎರಡು ಲೈನ್, ಈಗ ನೋಡಿ, ಇದೊಂದು ಲೈನ್ ಇದೆ, ಇದೊಂದು ಲೈನ್ ಇದೆ, ಎಲ್ಲಿ ಕೂಡಿದೆ? ಈ ಒಂದು ಪಾಯಿಂಟ್. ಆ ಪಾಯಿಂಟಿಗೆ ಒಂದು ಎ ಅಂತ ಹೆಸರಿಡಿ. ಸೊ ಈ ಎ ಅನ್ನೋದು ಏನೀಗ? ವರ್ಟೆಕ್ಸ್. ಅರ್ಥ ಆಯ್ತಾ? ಸೊ ಇದನ್ನ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಆ ಟೈಮಲ್ಲಿ ನಮಗೆ ಆಂಗಲ್ಸ್ ಫಾರ್ಮ್ ಆಗುತ್ತೆ. ವೆರಿ ಫಸ್ಟ್ ಥಿಂಗ್ ನಾವು ಕಲಿಬೇಕಾಗಿರೋದು ಆಂಗಲ್ಸ್ ನ ಹೇಗೆ ಮೆಜರ್ ಮಾಡಬೇಕು. ಹೌ ಟು ಮೆಜರ್ ದ ಆಂಗಲ್ಸ್. ಸೊ ಮೆಜರಿಂಗ್ ಆನ್ ಆಂಗಲ್ ಅನ್ನು ಮೆಜರ್ ಮಾಡಬೇಕು. ಸೊ ಈಗ ನೋಡಿ, ಆಂಗಲ್ ಅನ್ನ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಮಾಪನವನ್ನ ನಾವು ಕನ್ನಡದಲ್ಲಿ ಬಾರಿ ಚೆನ್ನಾಗಿದೆ ಕೋನ ಮಾಪಕ ಅಂತ ಕರಿತೀವಿ. ಕೋನ ಮಾಪಕ. ಆಂಗಲ್ಸ್ ಇನ್ ಕನ್ನಡ ಕೋನವನ್ನ ಮಾಪನ ಮಾಡುವುದೇ ಕೋನ ಮಾಪಕ. ಇಂಗ್ಲಿಷ್ ಅಲ್ಲಿ ಇದನ್ನ ಪ್ರೊಟ್ರಾಕ್ಟರ್ ಅಂತ ಕರಿತೀವಿ. ಪ್ರೊಟ್ರಾಕ್ಟರ್ ನೆನಪಲ್ಲಿರಲಿ. ಪ್ರೊಟ್ರಾಕ್ಟರ್. ನಿಮ್ಮ ಜಿಯೋಮೆಟ್ರಿ ಬಾಕ್ಸ್ ಅನ್ನ ನೀವು ತಗೊಂಡ್ರೆ ಜಿಯೋಮೆಟ್ರಿ ಬಾಕ್ಸ್ ಒಳಗಡೆ ಈ ರೀತಿಯ ಒಂದು ಸಾಧನ ನಿಮ್ಮ ಕೈಯಲ್ಲಿ ಇರುತ್ತೆ. ಓಕೆ, ಈಗ ಈ ಪ್ರೊಟ್ರಾಕ್ಟರ್ ಅನ್ನು ಒಂದ್ಸರಿ ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ, 0, 10, 20, 30, 40, 50, 60, 70, 80 ಈ ರೀತಿಯಲ್ಲಿ ಬಂದು ಕೊನೆಗೆ ಇಲ್ಲಿ 180ಕ್ಕೆ ಎಂಡ್ ಆಗಿದೆ. ನಿಮ್ಮ ಪ್ರೊಟ್ರಾಕ್ಟರ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದ್ಸರಿ ಅಬ್ಸರ್ವ್ ಮಾಡಿ. ಹಾಗೇನೆ, ಸೊ ಇದು ಈ ಡೈರೆಕ್ಷನ್ ಅಲ್ಲಿ ಆಯ್ತು. ಹಾಗೇನೆ ಈ ಕಡೆಯಿಂದ ನೋಡಿ, ಈಗ ಅಗೈನ್ ಇಟ್ ಈಸ್ 0, 10, 20, 30, 40, 50, 60, 70, 80 ಮತ್ತೆ ಇಲ್ಲಿ ಬಂದು 180ಕ್ಕೆ ಎಂಡ್ ಆಗಿದೆ. 180ಕ್ಕೆ ಎಂಡ್ ಆಗಿದೆ. ಇಟ್ ಮೀನ್ಸ್ ಟು ಸೇ ಆಂಗಲ್ಸ್ ಅನ್ನ ನೀವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ಮೆಜರ್ ಮಾಡಬಹುದು, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ಮೆಜರ್ ಮಾಡಬಹುದು, ಡಿಪೆಂಡಿಂಗ್ ಆನ್ ದ ಫಾರ್ಮೇಶನ್ ಆಫ್ ಲೈನ್ಸ್, ಫಾರ್ಮೇಶನ್ ಆಫ್ ಆಂಗಲ್ಸ್. ಓಕೆ, ಆಂಗಲ್ ಯಾವ ರೀತಿಯಲ್ಲಿ ಫಾರ್ಮ್ ಆಗಿದೆ ಅನ್ನೋದ್ರ ಮೇಲೆ ಒಂದು. ಎರಡನೇ ನೋಡಿ, ಈ ಎರಡಕ್ಕೂ ಕೂಡ 90 ಡಿಗ್ರಿ ಅಂತಕ್ಕಂಥದ್ದು ಸ್ಟ್ರೈಟ್ ಆಗಿ ಇಲ್ಲೇ ಇದೆ. 90 ಡಿಗ್ರಿ ಅಂತಕ್ಕಂಥದ್ದು ಮೇಲೆ ಸ್ಟ್ರೈಟ್ ಆಗಿರುತ್ತೆ. ಇಟ್ ಮೀನ್ಸ್ ಟು ಸೇ 90 ಡಿಗ್ರಿ ಯಾವಾಗಲೂ ಕೂಡ ಸ್ಟ್ರೈಟ್ ಆಗಿ ಇರುತ್ತೆ, ಸ್ಟ್ರೈಟ್ ನೇರವಾಗಿ ಇರುತ್ತೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ತೀವಿ, ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನರ್ಥ? ಒಂದು ಲೈನಿಗೆ ನೇರವಾಗಿ ಇನ್ನೊಂದು ಲೈನ್ ಇರ್ತಕ್ಕಂಥದ್ದು, ಅಂದ್ರೆ ಇಲ್ಲಿ 90 ಡಿಗ್ರಿ ಇರ್ತಕ್ಕಂಥದ್ದು, 90 ಡಿಗ್ರಿ. ಸೊ ಇದನ್ನೇನಂತ ಕರಿತೀವಿ? ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಅದು ನೆನಪಲ್ಲಿರಲಿ. ಸೊ ಈ ಟರ್ಮ್ ನೆನಪಲ್ಲಿರಲಿ, ಪರ್ಪೆಂಡಿಕ್ಯುಲರ್ ಆರ್. ರೈಟ್? ಈಗ ಎರಡನೇದು ನೋಡಿ, ನೀವು ಯಾವುದೇ ಎರಡು ಸಂಖ್ಯೆಗಳನ್ನು ತಗೊಂಡ್ರೆ, ಇಲ್ಲಿ ನೋಡಿ, ಇಲ್ಲಿ 40 ಇದೆ, ಇಲ್ಲಿ 50 ಇದೆ. ಈ 40 ಮತ್ತು 50ಯ ಮಧ್ಯದಲ್ಲಿ 10 ಸಬ್ ಡಿಜಿಟ್ಸ್ ಇರುತ್ತೆ. ಸೊ 40 ಮತ್ತು 50, ಇಲ್ಲಿ ನೋಡಿ 10 ಲೈನ್ಗಳಿರುತ್ತೆ. ಒಂದ್ಸರಿ ನಿಮ್ಮ ಪ್ರೊಟ್ರಾಕ್ಟರ್ ಅಲ್ಲಿ ಕೌಂಟ್ ಮಾಡಿ, ಅದನ್ನ 10 ಇರುತ್ತೆ. 10 ಅಂದ್ರೆ ಏನರ್ಥ? ಸೊ 40 ಆದ್ಮೇಲೆ ನೆಕ್ಸ್ಟ್ ಏನ್ ಗೆರೆ ಇದೆ, ದಟ್ ಈಸ್ 41. ಅದರ ನೆಕ್ಸ್ಟ್ ಇರುವ ಗೆರೆ 42, ನೆಕ್ಸ್ಟ್ 43, ನೆಕ್ಸ್ಟ್ 44, 45, 46 ಅಪ್ ಟು 50.
ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನಾವು ಬರೀ 60 ಅಥವಾ 50 ಡಿಗ್ರಿ ಅಷ್ಟೇ ಅಲ್ಲ, ಮಧ್ಯದಲ್ಲಿ 51, 52, 53, 54, 55, 56 ಅವನ್ನೆಲ್ಲವನ್ನು ಕೂಡ ತುಂಬಾ ಮೈನ್ಯೂಟ್ ಆಗಿ ನಾವು ಕಂಡುಹಿಡಿಬಹುದಾಗುತ್ತೆ. ಓಕೆನಾ? ದಿಸ್ ಈಸ್ ಅಬೌಟ್ ಪ್ರೊಟ್ರಾಕ್ಟರ್. ಈಗ ನೀವು ಕಲಿಬೇಕಾಗಿರೋದು ಈ ಪ್ರೊಟ್ರಾಕ್ಟರ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳಿ. ಪ್ರೊಟ್ರಾಕ್ಟರ್ ಅನ್ನ ಯೂಸ್ ಮಾಡೋದು ಹೇಗಪ್ಪ ಅಂತಂದ್ರೆ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪ್ರೊಟ್ರಾಕ್ಟರ್ ಅನ್ನ ಯೂಸ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಪ್ರೊಟ್ರಾಕ್ಟರ್ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಸೊ ಮಧ್ಯದಲ್ಲಿ ಇರುವ ಈ ಪಾಯಿಂಟ್ ಅನ್ನ ನೀವು ಆಂಗಲ್ ಅಂತ ನಾವೇನು ವರ್ಟೆಕ್ಸ್ ಕೊಟ್ಟಿರ್ತೀವಿ ನೋಡಿ, ಈ ಎರಡು ಸ್ಟ್ರೈಟ್ ಲೈನ್ ಅಂತಂದ್ರೆ ಈ ವರ್ಟೆಕ್ಸ್ ಪಾಯಿಂಟ್ ಏನಿದೆ, ಆ ವರ್ಟೆಕ್ಸ್ ಪಾಯಿಂಟಿನ ಮೇಲೆ ನಿಮ್ಮ ಪ್ರೊಟ್ರಾಕ್ಟರ್ ನ ಮಿಡ್ಲ್ ಪಾಯಿಂಟ್ ಏನಿದೆ, ಆ ಮಿಡ್ಲ್ ಪಾಯಿಂಟ್ ಬಂದು ಕೂರುವ ರೀತಿಯಲ್ಲಿ ಇಟ್ಕೋಬೇಕು. ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ಅದೇ ತರ ಇಟ್ಟಿದ್ದೀನಿ, ಕೂರುವ ರೀತಿಯಲ್ಲಿ ಇಟ್ಕೋಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ಲೈನ್ ಇರುತ್ತಲ್ವಾ, ಒಂದು ಲೈನ್ ಇದೆ, ಇನ್ನೊಂದು ಲೈನ್ ಇದೆ. ಈ ಎರಡೂ ಲೈನ್ ಅಲ್ಲಿ ಯಾವುದಾದರೂ ಒಂದು ಲೈನ್ ಅನ್ನ ಇಲ್ಲಿ ತೋರಿಸಿರುವ ರೀತಿಯಲ್ಲಿ ಬೇಸ್ ಲೈನ್ ಏನಿದೆ, ದಿಸ್ ಇಸ್ ಬೇಸ್ ಲೈನ್ 180 ಡಿಗ್ರಿ. ಈ 180 ಡಿಗ್ರಿಯ ಬೇಸ್ ಲೈನ್ ಏನಿದೆ, ಆ ಬೇಸ್ ಲೈನ್ಗೆ ಕೋಇನ್ಸೈಡ್ ಮಾಡಬೇಕು. ಕೋಇನ್ಸೈಡ್ ಅಂದ್ರೆ ಒಂದರ ಮೇಲೆ ಮತ್ತೊಂದನ್ನ ಕಾಣದಂತೆ ಇಡಬೇಕು. ಸ್ವಲ್ಪನೂ ಆ ಕಡೆ ಈ ಕಡೆ ಮಾಡುವಂತಿಲ್ಲ. ಆ ತರ ಮಾಡಿದ್ರೆ ಲೆಕ್ಕ ತಪ್ಪಾಗುತ್ತೆ, ಮೆಜರ್ಮೆಂಟ್ ತಪ್ಪಾಗಿ ಬರುತ್ತೆ. ಈಗ ನೋಡಿ ಕೋಇನ್ಸೈಡ್ ಮಾಡಿದ್ದೀನಿ ನೋಡಿ, ಕೆಳಗಡೆ ನಿಮಗೆ ಇದು ಕಾಣ್ತಾ ಇಲ್ಲ. ಈಗ ಇಲ್ಲಿ ನೋಡಿ, ಈ ಕಡೆ ಈ ಲೈನ್ ಏನ್ ಕಾಣ್ತಾ ಇದೆಯಲ್ವಾ, ಈ ಲೈನ್ ಕಾಣ್ತಾ ಇದೆಯಲ್ವಾ, ಈ ಕಡೆ ಸೈಡ್ ಆ ಲೈನ್ ಕಾಣ್ತಾ ಇಲ್ಲ. ಇದೇ ರೀತಿಯಲ್ಲಿ ನೀವು ಇಡಬೇಕು. ಒಂದ್ ಸೈಡ್ ಕಾಣುತ್ತೆ, ಇನ್ನೊಂದ್ ಸೈಡ್ ಕಾಣೋದಿಲ್ಲ. ಓಕೆನಾ? ಅಂಡ್ ಮಿಡ್ಲ್ ಪಾಯಿಂಟ್ ಅನ್ನ ಈ ಟಚಿಂಗ್ ಪಾಯಿಂಟಿಗೆ, ವರ್ಟೆಕ್ಸ್ ಪಾಯಿಂಟಿಗೆ ಕೋಇನ್ಸೈಡ್ ಮಾಡಿರ್ಬೇಕು. ರೈಟ್? ಈಗ ನೋಡಿ, ನಿಮ್ಮ ಆಂಗಲ್ ಏನಿದೆ, ನಿಮ್ಮ ಆಂಗಲ್ ಇಲ್ಲಿಂದ ಇಲ್ಲಿ ತನಕ ಫಾರ್ಮ್ ಆಗಿದೆ. ಸೊ ನೀವು ಇದನ್ನ 0 ಅಂತ ತಗೊಂಡು 0 ಇಂದ ಕೌಂಟ್ ಮಾಡ್ಕೊಂಡು ಹೋಗ್ಬೇಕು. 0, 10, 20, 30, 40, 50, 60, 70. ನೋಡಿ ಇದು ಎಲ್ಲಿದೆ, 70ರ ಬಳಿ ಇದೆ, 70 ಹತ್ರ ಇದೆ. ಸೊ ದಿಸ್ ಇಸ್ 70 ಡಿಗ್ರಿ. ಅರ್ಥ ಆಗ್ತಾ ಇದೆಯಾ? ನೀವು ತಪ್ಪೇನ್ ಮಾಡ್ತೀರಿ ಅಂತಂದ್ರೆ, ಎಷ್ಟೋ ಸರಿ ನಾನು ಮಕ್ಕಳನ್ನ ನೋಡುವಾಗ ತಪ್ಪೇನ್ ಮಾಡ್ತಾರೆ ಅಂದ್ರೆ, ಇದನ್ನ ಕರೆಕ್ಟ್ ಆಗಿ ಇಡ್ತಾರೆ. ನಂಬರ್ 1 ಇದನ್ನ ಕರೆಕ್ಟ್ ಆಗಿ ಇಡ್ತಾರೆ. 180, 70, 160, 150, 100. ಆಂಗಲ್ ಯಾವಾಗಲೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಹೊರತು ಡಿಕ್ರೀಸ್ ಆಗ್ತಾ ಹೋಗ್ತಾ ಇರಲ್ಲ. ಕರೆಕ್ಟಾ? ನೀವು ಇದನ್ನ ಎಣಿಸಿದ್ರೆ 180, 170 ನೋಡಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಇಲ್ಲಿ. ಅದನ್ನ ನೀವು ಎಣಿಸಬಾರ್ದು. ಅಂಡ್ ನಂಬರ್ 2, ಇದು 0 ಇಂದ ಸ್ಟಾರ್ಟ್ ಆಗ್ಬೇಕು. ನೀವು ಯಾವ ಲೈನ್ ಅನ್ನ ಕೋಇನ್ಸೈಡ್ ಮಾಡಿರ್ತೀರಿ, ಆ ಲೈನ್ 0 ಇಂದ ಸ್ಟಾರ್ಟ್ ಆಗಬೇಕು. 0 ಇಂದ ಸ್ಟಾರ್ಟ್ ಆದ್ರೆ ನೋಡಿ, 0, 10, 20, 30, 40, 50, 60, 70 ಕೀಲ್ ಬಂದಿದೆ. ಕರೆಕ್ಟ್ ಆಗಿ 70ರ ಮೇಲಿದೆ. ಸೊ ದಿಸ್ ಇಸ್ 70 ಡಿಗ್ರಿ ಅಂತ ಹೇಳಿ ಕರಿತೀವಿ. ಓಕೆನಾ? ಇನ್ನೊಂದನ್ನು ನೋಡೋಣ ಈಗ. ಇಲ್ಲಿ ನೋಡಿ, ಲೈನ್ ಏನಿದೆ, ಈ ಲೈನ್ ಈ ರೀತಿಯಲ್ಲಿದೆ. ಹಾಗಾಗಿ ನೀವು ಪ್ರೊಟ್ರಾಕ್ಟರ್ನ ಕೂಡ ಅದೇ ರೀತಿಯಲ್ಲಿ ಇಡಬೇಕು. ಲೈನ್ ಈ ರೀತಿಯಲ್ಲಿದೆ. ನೀವು ಪ್ರೊಟ್ರಾಕ್ಟರ್ ಅನ್ನ ಈ ರೀತಿಯಲ್ಲಿ ಇಟ್ಟರೆ ನಿಮ್ಮ ಲೆಕ್ಕ ತಪ್ಪು. ನೀವು ಪ್ರೊಟ್ರಾಕ್ಟರ್ ಅನ್ನ ಈ ರೀತಿಯಲ್ಲಿ ಇಡಬಾರದು. ನಿಮ್ಮ ಪ್ರೊಟ್ರಾಕ್ಟರ್ ಏನಿದೆ, ನಿಮ್ಮ ಪ್ರೊಟ್ರಾಕ್ಟರ್ ಇಲ್ಲಿ ಯಾವ ರೀತಿಯಲ್ಲಿ ಇದೆಯಲ್ವ ಅದೇ ರೀತಿಯಲ್ಲಿ ಬರಬೇಕು. ಪ್ರೊಟ್ರಾಕ್ಟರ್ ಅನ್ನ ನೇರವಾಗಿ ಇಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಆ ಲೈನಿಗೆ ತಕ್ಕಂತೆ, ಸಪೋಸ್ ನಿಮ್ಮ ಲೈನ್, ನೀವು ಮಾಡ್ತಕ್ಕಂಥ ಲೈನ್ ಏನಿದೆ, ನೀವು ಆಂಗಲ್ ಮೆಜರ್ ಮಾಡುವ ಲೈನ್ ಈ ರೀತಿಯಲ್ಲಿ ಬೇಸ್ ಕರೆಕ್ಟ್ ಆಗಿ ಈ ರೀತಿಯಲ್ಲೇ ಇದ್ದರೆ ಆಗ ನಿಮ್ಮ ಪ್ರೊಟ್ರಾಕ್ಟರ್ ಸ್ಟ್ರೈಟ್ ಬರುತ್ತೆ. ನಾನು ಒಪ್ಕೋತೀನಿ, ನಿಮ್ಮ ಪ್ರೊಟ್ರಾಕ್ಟರ್ ಸ್ಟ್ರೈಟ್ ಆಗಿ ಬರುತ್ತೆ. ನಿಮ್ಮ ಲೈನ್ ಇಲ್ಲಿ ನೋಡಿ, ಲೈನ್ ಈ ರೀತಿಯಲ್ಲಿ ಇದೆ, ಇಲ್ಲಿ ಈ ಕಡೆ ಇದೆ ಲೈನ್. ಹಾಗಾಗಿ ನಿಮ್ಮ ಪ್ರೊಟ್ರಾಕ್ಟರ್ ಕೂಡ ಅದೇ ಶೇಪಿಗೆ ಬರಬೇಕು. ಇಲ್ಲಿ ನೋಡಿ, ಪಾಯಿಂಟ್ಸ್ ಅನ್ನ ಇಲ್ಲಿ ಇಂಟರ್ಸೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ಮಿಡ್ಲ್ ಪಾಯಿಂಟ್ ಅನ್ನ ವರ್ಟೆಕ್ಸ್ ಪಾಯಿಂಟ್ ಮೇಲೆ ಕೂರಿಸಿದ್ದೀನಿ. ಈ ಲೈನ್ ಅನ್ನ ಆ ಲೈನ್ ಮೇಲೆ ಇಂಟರ್ಸೆಕ್ಟ್ ಮಾಡಿದ್ದೀನಿ. ಆ ಲೈನ್ ಅನ್ನ ಬರೋ ರೀತಿಯಲ್ಲಿ ಮಾಡಿದ್ದೀನಿ. ಓಕೆನಾ? ಈಗ ಇದನ್ನ 0 ಅಂತ ಕನ್ಸಿಡರ್ ಮಾಡ್ಕೋತೀವಿ. 0 ಇಂದ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ. 0, 10, 20, 30, 40, 50, 60, 70, 80, 90, 100. 100ಗೆ ಬಂದಿದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಪಾಯಿಂಟ್, ವರ್ಟೆಕ್ಸ್ ಪಾಯಿಂಟ್ ಅನ್ನ ನಿಮ್ಮ ಪ್ರೊಟ್ರಾಕ್ಟರ್ನ ಮಿಡ್ಲ್ ಪಾಯಿಂಟ್ ಮೇಲೆ ಕೂರಿಸ್ಕೊಳ್ಳೋದು. ಅದಾದ್ಮೇಲೆ ಒಂದು ಲೈನ್, ಆ ಲೈನ್ ಅನ್ನ
ಕೋಇನ್ಸೈಡ್ ಮಾಡ್ಕೊಳ್ತಕ್ಕಂಥದ್ದು. ಕೋಇನ್ಸೈಡ್ ಮಾಡ್ಕೊಂಡ್ಬಿಟ್ರೆ ನೀವು ಅಲ್ಲಿ 0 ಇಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬೇಕಾದಂಥ ವ್ಯಾಲ್ಯೂ ಸಿಗುತ್ತೆ. ಈಗ ಇನ್ನೊಂದು ನೋಡಿ ಈಗ ಅದೇ ಈಗ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಬಂದಿದೆ, ಈ ಕಡೆ ಸೈಡ್ ಬಂದಿದೆ ನೋಡಿ, ಈ ಕಡೆ ಸೈಡ್ ಬಂದಿದೆ. ಮಾಮೂಲಿ ರೀತಿಯಲ್ಲಿ ಈ ವರ್ಟೆಕ್ಸ್ ಅನ್ನ ಆ ಪಾಯಿಂಟ್ ಜೊತೆ ನಾನು ಕೋಇನ್ಸೈಡ್ ಮಾಡಿದ್ದೀನಿ. ಈಗ ಈ ಕಡೆ ಸೈಡ್ ಅನ್ನ ನಾನು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಇಲ್ಲಾದ್ರೆ ನಮ್ಮ ಲೈನ್ಗಳು ಈ ಕಡೆ ಸೈಡ್ ಅಲ್ಲಿ ಇತ್ತು, ಅಂದ್ರೆ ರೈಟ್ ಸೈಡ್ ಅಲ್ಲಿ ಇತ್ತು ಲೈನ್ಗಳು, ಹಾಗಾಗಿ ನಾನು ಇಲ್ಲಿ ತಗೊಂಡಿದ್ದೆ, ಈ ಕಡೆ ಸೈಡ್ ತಗೊಂಡಿದ್ದೆ. ಈಗ ನೋಡಿ ವರ್ಟೆಕ್ಸ್ ಅನ್ನು ತಗೊಂಡಿದ್ದೀನಿ, ಈ ಕಡೆ ಲೈನ್ ಅನ್ನ ಕೋಇನ್ಸೈಡ್ ಮಾಡಿದ್ದೀನಿ. ಕರೆಕ್ಟಾ? ಕೋಇನ್ಸೈಡ್ ಮಾಡಿದ್ದೀನಿ. ಈಗ ಕೌಂಟಿಂಗ್ ಯಾವ ಕಡೆಯಿಂದ ಸ್ಟಾರ್ಟ್ ಆಗಬೇಕು? ಈ ಕಡೆಯಿಂದಾನೇ ಸ್ಟಾರ್ಟ್ ಆಗಬೇಕು. 0 ಡಿಗ್ರಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ 0, 10, 20, 30, 40, 50, 60, 70, 80, 90, 100, 110, 120, 125, 125 ಡಿಗ್ರಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ನಾವು ಇಲ್ಲೆಲ್ಲ ಮಾಡುವಾಗ ಇಲ್ಲಿಂದ 0 ತಗೋತಾ ಇದ್ವಿ. ಕರೆಕ್ಟಾ? ಇಲ್ಲಿ 0, 10, 20, 30. ಯಾಕೆ? ಲೈನ್ ಈ ಕಡೆಯಿಂದ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ನಾವು ಈ ಕಡೆಯಿಂದ ತಗೊಂಡಿದ್ವಿ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಇಲ್ಲಿಂದ 0, 10, 20, 30, 40, 50, 60 ಅಂತ ತಗೊಂಡಿದ್ವಿ. ಆದ್ರೆ ಇಲ್ಲೇನಾಗಿದೆ, ಲೈನ್ ಲೆಫ್ಟ್ ಸೈಡ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಲೈನ್ ಲೆಫ್ಟ್ ಸೈಡ್ ಇಂದ ಸ್ಟಾರ್ಟ್ ಆಗುವಾಗ ನಮ್ಮ ಕೌಂಟಿಂಗ್ ಕೂಡ ಲೆಫ್ಟ್ ಸೈಡ್ ಇಂದಾನೇ ಬರಬೇಕು. 10, 20, 30, 40, 50, 60 ಈ ರೀತಿಯಲ್ಲೇ ಬರಬೇಕು. ಇನ್ನೂ ಒಂದು ಉದಾಹರಣೆ ಇದೆ, ಅದು ಒಂದು ನೋಡ್ಕೊಂಬಿಡಿ. ಇಲ್ಲಿ ನೋಡಿ, ಈಗ ಲೈನ್ ಈ ಕಡೆ ಸೈಡ್ ಅಲ್ಲಿದೆ, ಅಂದ್ರೆ ರೈಟ್ ಸೈಡ್ ಅಲ್ಲಿದೆ. ಸೊ ವರ್ಟೆಕ್ಸ್ ಪಾಯಿಂಟ್ ಅನ್ನು ಕೋಇನ್ಸೈಡ್ ಮಾಡಿದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಕರೆಕ್ಟ್ ಆಗಿ ಸ್ಟ್ರೈಟ್ ಇರೋದ್ರಿಂದ ನಿಮ್ಮ ಪ್ರೊಟ್ರಾಕ್ಟರ್ ಕೂಡ ಇಲ್ಲಿ ಸ್ಟ್ರೈಟ್ ಆಗಿ ಬಂದಿದೆ, ಕ್ರಾಸ್ ಆಗಿ ಬಂದಿಲ್ಲ. ಇಲ್ಲಿ ನೋಡಿ, ಲೈನ್ ಕ್ರಾಸ್ ಆಗಿತ್ತು, ಹಾಗಾಗಿ ಪ್ರೊಟ್ರಾಕ್ಟರ್ ಕೂಡ ಕ್ರಾಸ್ ಅಲ್ಲಿದೆ. ಇಲ್ಲಿ ನೋಡಿ, ಲೈನ್ ಕ್ರಾಸ್ ಅಲ್ಲಿತ್ತು, ಪ್ರೊಟ್ರಾಕ್ಟರ್ ಕ್ರಾಸ್ ಅಲ್ಲಿದೆ. ಯಾವುದೇ ಕಾರಣಕ್ಕೂ ಸಪೋಸ್ ನಿಮ್ಮ ಲೈನ್ ಈ ರೀತಿಯಲ್ಲಿ ಇದ್ದಾಗ ನಿಮ್ಮ ಪ್ರೊಟ್ರಾಕ್ಟರ್ ಅನ್ನ ಈ ರೀತಿಯಲ್ಲಿ ಇಡಬೇಡಿ. ನಿಮ್ಮ ಪ್ರೊಟ್ರಾಕ್ಟರ್ ಕೂಡ ಇದೇ ರೀತಿಯಲ್ಲೇ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಈ ಲೈನ್ ಕೋಇನ್ಸೈಡ್ ಆಗಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಸೈಡ್ ಕೋಇನ್ಸೈಡ್ ಆಗಬೇಕು, 180 ಡಿಗ್ರಿಗೆ ಕೋಇನ್ಸೈಡ್ ಆಗಬೇಕು. 0 ಡಿಗ್ರಿ ಲೈನ್ ಮೇಲೇನೆ ಇರಬೇಕು ಒಂದು ಲೈನ್. ಇನ್ನೊಂದು ಲೈನ್ ಅದು ಎಲ್ಲಿ ಬರುತ್ತೆ ಅಂತ ಮೆಜರ್ ಮಾಡೋದು. ನೋಡಿ, ಇಲ್ಲಿ 70 ಡಿಗ್ರಿ ಬಂದಿದೆ, ಈ ರೀತಿಯಲ್ಲಿ. ಇಲ್ಲಿ ಬನ್ನಿ ಈಗ. ಸೊ ವರ್ಟೆಕ್ಸ್ ಪಾಯಿಂಟ್ ಅನ್ನ ಮಿಡ್ಲ್ ಪಾಯಿಂಟ್ ಜೊತೆ ಕೋಇನ್ಸೈಡ್ ಮಾಡಿದ್ದೀನಿ, ಒಂದು ಲೈನ್ ಅನ್ನ ಕೋಇನ್ಸೈಡ್ ಮಾಡ್ಕೊಂಡಿದ್ದೀನಿ. ಈಗ 0 ಇಂದ ಕೌಂಟ್ ಮಾಡಬೇಕು. ಈ ಕಡೆಯಿಂದ ಕೌಂಟ್ ಮಾಡೋದಾ? ಅಲ್ಲ, ಈ ಕಡೆಯಿಂದನೇ ಕೌಂಟ್ ಮಾಡಬೇಕು. 0, 10, 20, 30, 40, 50, 60, 70, 80, 90. ನಾನು ಆಗ್ಲೇ ಹೇಳಿದೆ, 90 ಡಿಗ್ರಿ ಹೇಗೆ ಬರುತ್ತೆ? ಸ್ಟ್ರೈಟ್ ಆಗಿ ಬರುತ್ತೆ 90 ಡಿಗ್ರಿ. ಅದಕ್ಕೆ ಏನಂತ ಕರೀತಾರೆ? ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರೀತಾರೆ. ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರೀತಾರೆ. ಅದೊಂದು ಟರ್ಮ್ ನಿಮ್ಮ ನೆನಪಲ್ಲಿರಲಿ, ಪರ್ಪೆಂಡಿಕ್ಯುಲರ್ ಲೈನ್ಸ್. ಸೊ ಈ ರೀತಿಯಲ್ಲಿ ನಾವು ಆಂಗಲ್ಗಳನ್ನ ಮೆಷರ್ ಮಾಡ್ತೀವಿ. ನಿಮ್ಮ ಪ್ರೊಟ್ರಾಕ್ಟರ್ ಅನ್ನ ಇಟ್ಕೊಂಡು ನೀವೇ ಒಂದು ಕೆಲಸ ಮಾಡಿ, ಸುಮ್ಮನೆ ಒಂದೆರಡು ಲೈನ್ ಹೇಳ್ಕೊಳ್ಳಿ, ಸುಮ್ಮನೆ ಈ ರೀತಿಯಲ್ಲಿ ಲೈನ್ ಹೇಳ್ಕೊಳ್ಳಿ. ನೀವೇ ನಿಮ್ಮ ಎಕ್ಸಸೈಸ್ ಅಲ್ಲಿ ಈ ರೀತಿಯಲ್ಲಿ ಲೈನ್ ಹೇಳ್ಕೊಳ್ಳಿ. ಪ್ರೊಟ್ರಾಕ್ಟರ್ ಅನ್ನ ಇಲ್ಲೇ ಕರೆಕ್ಟ್ ಆಗಿ ಮಿಡ್ಲ್ ಪಾಯಿಂಟ್ ಅನ್ನ ಇಟ್ಟು, ಪ್ರೊಟ್ರಾಕ್ಟರ್ ಅನ್ನ ಈ ತರ ಇಟ್ಟು, ಇದು ಕರೆಕ್ಟ್ ಆಗಿ 0 ಡಿಗ್ರಿಗೆ ಕೋಇನ್ಸೈಡ್ ಆಗಬೇಕು. ನೆನಪಲ್ಲಿರಲಿ, ಎಷ್ಟು ಡಿಗ್ರಿ ಬರುತ್ತೆ ಅಂತ ಹೇಳಿ ನೀವೇ ನೋಡಿ. ಮೇ ಬಿ ದಿಸ್ ಇಸ್ 20 ಡಿಗ್ರಿ ಬರಬಹುದು, 20 ಡಿಗ್ರಿ ಬರಬಹುದು. ಓಕೆನಾ? ಸೊ ಇದು ಮೆಷರಿಂಗ್ ಆ್ಯಂಡ್ ಆಂಗಲ್. ನೀವು ಒಂದು 10 ಲೈನ್ಗಳನ್ನು ಹಾಕಿ, ದಿಸ್ ಇಸ್ ವರ್ಕ್ ಫಾರ್ ಯು. ಒಂದು 10 ಲೈನ್ಗಳನ್ನು ಹಾಕ್ಬಿಟ್ಟು, ಆ ಲೈನ್ಗಳು ನೋಡಿ ಎರಡು ಕಡೆ ಹಾಕಿ, ಈ ಕಡೆನೂ ಹಾಕಿ, ಅಂದರೆ ರೈಟ್ ಸೈಡಲ್ಲೂ ಬರೋ ಥರ ಹಾಕಿ, ಹಾಗೆ ಲೆಫ್ಟ್ ಸೈಡಲ್ಲೂ ಬರೋ ಥರ ಹಾಕಿ. 10 ಲೈನ್ಗಳನ್ನು ಹೇಳ್ಕೊಂಡ್ಬಿಟ್ಟು ಆ ಲೈನ್ಗಳು ಎಷ್ಟು ಆಂಗಲ್ ಫಾರ್ಮ್ ಮಾಡುತ್ತೆ, ಎಷ್ಟು ಡಿಗ್ರಿ ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಮೆಷರ್ ಮಾಡಿಬಿಟ್ರೆ ನಿಮಗೆ ಇದು ಪ್ರಾಕ್ಟೀಸ್ ಆಗುತ್ತೆ. ಆ ಪ್ರೊಟ್ರಾಕ್ಟರನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ, ಇದು ಭಾರಿ ಇಂಪಾರ್ಟೆಂಟ್. ಪ್ರೊಟ್ರಾಕ್ಟರನ್ನು ಹ್ಯಾಂಡಲ್ ಮಾಡೋದು ಕೆಲವೊಂದು ಸರಿ ಏನಾಗುತ್ತೆ ಅಂತಂದ್ರೆ, ನೋಡಿ ನಮ್ಮ ಹುಡುಗರು ನಾವು ಎಷ್ಟೋ ಸರಿ ಮಕ್ಕಳು ಈ ತಪ್ಪುಗಳನ್ನು ಮಾಡಿರೋದು ನಾವು ನೋಡಿದ್ದೀವಿ. ಕೆಲವೊಂದು ಸರಿ ಲೈನ್ ಈ ರೀತಿಯಲ್ಲಿ ಇರುತ್ತೆ, ದಿಸ್ ಇಸ್ ದ ವರ್ಟೆಕ್ಸ್ ಆಗಿರುತ್ತೆ. ಓಕೆನಾ? ಆಗ ನಿಮ್ಮ ಪ್ರೊಟ್ರಾಕ್ಟರ್ ಈ ರೀತಿಯಲ್ಲಿ ಬರಬೇಕು. ಸೊ ದಿಸ್ ಇಸ್ ಮಿಡ್ಲ್ ಪಾಯಿಂಟ್ ವಿತ್ ಮಿಡ್ಲ್ ಪಾಯಿಂಟ್. ಒಂದು ಸೈಡ್ ಕೋಇನ್ಸೈಡ್ ಆಗಬೇಕು, ಒಂದು ಸೈಡ್ ಕೋಇನ್ಸೈಡ್ ಆಯಿತು. ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡಿದ್ರೆ 0, 10, 20, 30, 40, 50 ಈ ರೀತಿಯಲ್ಲಿ ಬರಬೇಕು. ದಿಸ್ ಮೇ ಬಿ 50 ಡಿಗ್ರಿ ಬರಬಹುದು. ಆದರೆ ನಮ್ಮ ಹುಡುಗರು ಏನು ಮಾಡ್ತೀರಾ ಅಂತಂದ್ರೆ, ಈ ರೀತಿಯಲ್ಲಿ ಇರುತ್ತೆ. ನಮ್ಮ ಹುಡುಗರು ಪ್ರೊಟ್ರಾಕ್ಟರ್ ಅನ್ನ ಕರೆಕ್ಟಾಗಿ ಈ ಥರ ಇಡ್ತೀರಾ.
ಲೈನ್ಸ್ ಕೆಳಗಡೆ ಇದೆ, ನೀವು ಪ್ರೊಟ್ರಾಕ್ಟರ್ ಅನ್ನ ಮೇಲ್ಗಡೆ ಇಟ್ಬಿಟ್ರೆ ಏನ್ ಮೆಜರ್ ಮಾಡ್ದಂಗಾಯ್ತು, ಏನ್ ಮೆಜರ್ ಮಾಡ್ದಂಗಾಯ್ತು. ಸೊ ಹೇಗೆ ವರ್ಟೆಕ್ಸ್ ಪಾಯಿಂಟ್ ಅನ್ನ ಮಿಡ್ಲ್ ಪಾಯಿಂಟ್ ಜೊತೆ ಕೋಯಿನ್ಸೈಡ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಆ ಒಂದು ಯಾವುದಾದ್ರೂ ಒಂದು ಲೈನಿಗೆ ಆ ಪ್ರೊಟ್ರಾಕ್ಟರ್ನ ಲೈನ್ ಅನ್ನ ಬೇಸ್ ಲೈನ್ ಅನ್ನ ಕೋಯಿನ್ಸೈಡ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಲ್ಲಿ ಬರಬೇಕಾಗುತ್ತೆ ನಿಮ್ಮ ಪ್ರೊಟ್ರಾಕ್ಟರ್. ಸೊ ಇದು ನಾವು ಹೇಳೋದಕ್ಕಿಂತ, ನಾವು ಎಷ್ಟು ಸರಿ ಹೇಳೋದಕ್ಕಿಂತ ನೀವು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಿದ್ರೆ ನೀವು ಹಾಕೊಳ್ಳಿ, ನೀವು ಈ ತರನ ಒಂದು ಲೈನ್ ಹಾಕೊಳ್ಳಿ, ಈ ತರ ಲೈನ್ ಹಾಕೊಳ್ಳಿ, ಪ್ರೊಟ್ರಾಕ್ಟರ್ನ ಇಡಿ, ಇಲ್ಲಿ ಪಾಯಿಂಟ್ ಅನ್ನ ಮಾಡ್ಬಿಟ್ಟು ಈ ರೀತಿಯಲ್ಲಿ ಪ್ರೊಟ್ರಾಕ್ಟರ್ ಅನ್ನ ಇಟ್ಬಿಟ್ಟು ಈ ರೀತಿಯಲ್ಲಿ ಈ ಶೇಪಲ್ಲಿ ಪ್ರೊಟ್ರಾಕ್ಟರ್ನ ಇಟ್ಟು ಇದು ಎಷ್ಟು ಬರುತ್ತೆ ಅಂತ ಮೆಷರ್ ಮಾಡಿ. ಆಗ ನಿಮಗೆ ಆ ಕಾನ್ಸೆಪ್ಟ್ಸ್ ಕರೆಕ್ಟಾಗಿ ಗೊತ್ತಾಗುತ್ತೆ, ಪ್ರೊಟ್ರಾಕ್ಟರ್ ಹ್ಯಾಂಡಲ್ ಮಾಡೋದು ಗೊತ್ತಾಗುತ್ತೆ. ಮುಂದುವರಿಯೋಣ. ನೆಕ್ಸ್ಟ್ ಒನ್ ಈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್. ಆಂಗಲ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಹಲವಾರು ಟೈಪ್ಸ್ ಇದೆ. ಯಾವುದು ಅಂತ ನೋಡ್ಕೊತಾ ಹೋಗೋಣ. ವೆರಿ ಫಸ್ಟ್ ಒನ್ ಈಸ್ ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್, ಕ್ಯೂಟ್ ಅಂತಂದ್ರೆ ಈ ಚಿಕ್ಕ ಮಕ್ಕಳು ಕ್ಯೂಟ್, ಇಷ್ಟೇ ನೆನ್ಪಿಟ್ಕೊಳ್ಳಿ, ಚಿಕ್ಕ ಮಕ್ಕಳು ಕೂಡ ಕ್ಯೂಟ್ ಆಗಿರ್ತಾರೆ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಚಿಕ್ಕದು, ಯಾವುದಕ್ಕಿಂತ ಚಿಕ್ಕದು, 90 ಡಿಗ್ರಿಗಿಂತ ಚಿಕ್ಕದು, 90 ಡಿಗ್ರಿಗಿಂತ ಚಿಕ್ಕದು. ಆಂಗಲ್ ಲೆಸ್ ದನ್ 90 ಡಿಗ್ರಿ ಇಸ್ ಕಾಲ್ಡ್ ಅಕ್ಯೂಟ್ ಆಂಗಲ್. 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ನೀವು ಇಲ್ಲಿ ನೋಡಿ, ನೋಡಿ ಆಂಗಲ್ಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಲೈನ್ಗಳು ವಿಶಾಲವಾಗ್ತಾ ಹೋಗುತ್ತೆ. ನೋಡಿ 70 ಡಿಗ್ರಿ ಇತ್ತು, ಸ್ಪೇಸ್ ಕಡಿಮೆ ಇದೆ, ಸ್ಪೇಸ್ ಕಡಿಮೆ ಇದೆ. 100 ಡಿಗ್ರಿ ಆಯ್ತು, ಸ್ವಲ್ಪ ಜಾಸ್ತಿ ಆಯ್ತು, ಅಗಲ ಆಯ್ತು. 90 ಡಿಗ್ರಿ ಆಯ್ತು, ಕರೆಕ್ಟ್ ಆಗಿ ಸ್ಟ್ರೈಟ್ ಬಂದಿದೆ. 125 ಡಿಗ್ರಿ ಆಯ್ತು, ವಿಶಾಲವಾಗಿ ಹೋಗ್ತಾ ಇದೆ. ನೋಡಿ ವಿಶಾಲವಾಗಿ ಹೋಗ್ತಾ ಇದೆ. ಇಟ್ ಮೀನ್ಸ್ ಟು ಸೇ, ನೋಡಿ ಒಂದೇ ಚಿತ್ರದಲ್ಲಿ ನೋಡೋಣ. ಕಡಿಮೆ ಡಿಗ್ರಿ, ಸ್ವಲ್ಪ ಜಾಸ್ತಿ, 90 ಡಿಗ್ರಿ, ಇನ್ನೂ ಜಾಸ್ತಿ, ಇನ್ನೂ ಜಾಸ್ತಿ. ಹೌದಲ್ವಾ, ಹೌದಲ್ವಾ? ಆಂಗಲ್ಸ್ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಲೈನ್ಗಳು ವಿಶಾಲವಾಗ್ತಾ ಹೋಗುತ್ತೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಬನ್ನಿ ಇಲ್ಲಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್ ಅಲ್ಲಿ. ಸೊ ವೆರಿ ಫಸ್ಟ್ ಒನ್ ಇಸ್ ಆಂಗಲ್ ಲೆಸ್ ದನ್ 90 ಡಿಗ್ರಿ. ಈಗ ನೋಡಿ ಇದು 90 ಡಿಗ್ರಿ ಅಲ್ವಾ, ಸ್ಟ್ರೈಟ್ ಇದ್ರೆ 90 ಡಿಗ್ರಿ. ಲೆಸ್ ದನ್ 90 ಡಿಗ್ರಿ ಅಂದ್ರೆ ಇದನ್ನು, ಈ ಲೈನು ಒಳಗಡೆ ಬರ್ಬೇಕಾ ಹೊರಗಡೆ ಹೋಗ್ಬೇಕಾ? ಯೋಚನೆ ಮಾಡಿ, ಒಳಗಡೆ ಬರ್ಬೇಕಾ ಹೊರಗಡೆ ಹೋಗ್ಬೇಕಾ? ಒಳಗಡೆ ಬರಬೇಕು. ಸಿ ದಿಸ್ ಇಸ್ ಲೆಸ್ ದನ್ 90 ಡಿಗ್ರಿ ಅಂದ್ರೆ ಕಡಿಮೆ ಆಗ್ಬೇಕು. ಕಡಿಮೆ ಆಗ್ಬೇಕು ಅಂದ್ರೆ ಈ ಬೇಸ್ ಲೈನ್ ಕಡೆ ಬರ್ತಾ ಹೋಗ್ಬೇಕು, ಹೌದಲ್ವಾ? ಸೊ ಯಾವುದಾದ್ರೂ ಒಂದು ಆಂಗಲ್ ಅನ್ನ ನೋಡಿದಾಗ್ಲೇ ನಾವು ಅದು ಲೆಸ್ ದನ್ 90 ಡಿಗ್ರಿನ ಅಕ್ಯೂಟ್ ಆಂಗಲ್ ಹೌದಾ ಅಲ್ವಾ ಅಂತ ಹೇಳ್ಬೋದು. ನೋಡಿ ಈಗ ಒಂದು ಲೈನ್ ಇದೆ, ಈ ರೀತಿಯಲ್ಲಿ ಇನ್ನೊಂದು ಲೈನ್ ಇದೆ. ಇಲ್ಲಿ ನೋಡಿ ಹೀಗೊಂದು ಲೈನ್ ಇದೆ, ಈ ರೀತಿಯಲ್ಲಿದೆ. ಇವೆರಡರಲ್ಲಿ ಅಕ್ಯೂಟ್ ಯಾವುದು? ಇದು ಅಕ್ಯೂಟ್. ಯಾಕಂದ್ರೆ ಇದು ಚಿಕ್ಕ ಆಂಗಲ್, 90 ಡಿಗ್ರಿಗಿಂತ ಕಡಿಮೆ ಇದೆ. ಇದ್ಯಾಕಲ್ಲ, ಇದು ಅಬ್ಟ್ಯೂಸ್. ಇದು ನೋಡಿ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿಗಿಂತ ಇದು ಜಾಸ್ತಿ ಇದೆ. ನೋಡಿ ಇಲ್ಲಿಂದ ಕಂಪೇರ್ ಮಾಡಿದ್ರೆ 90 ಡಿಗ್ರಿಗಿಂತ ಜಾಸ್ತಿ ಇದೆ. ಹಾಗಾಗಿ ಇದು ಅಕ್ಯೂಟ್ ಆಂಗಲ್ ಅಲ್ಲ. ನೋ. ಸೊ ಆಂಗಲ್ ಲೆಸ್ ದನ್ 90 ಡಿಗ್ರಿ ಅದನ್ನ ಏನಂತ ಕರಿತೀವಿ? ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಅಕ್ಯೂಟ್ ಆಂಗಲ್. ನೆಕ್ಸ್ಟ್ ಒನ್ ಈಸ್ 90 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಆಂಗಲ್ ಗ್ರೇಟರ್ ದ್ಯಾನ್ 90 ಡಿಗ್ರಿ. ನಾನು ತೋರಿಸಿದೆ ಈ ರೀತಿಯಲ್ಲಿ ಇರ್ತಕ್ಕಂಥದ್ದು. ಗ್ರೇಟರ್ ದ್ಯಾನ್ 90 ಡಿಗ್ರಿ ಇದ್ರೆ ಅದನ್ನ ಏನಂತ ಕರಿತೀವಿ? ಅಬ್ಟ್ಯೂಸ್ ಆಂಗಲ್. ಏನಂತ ಕರಿತೀವಿ? ಅಬ್ಟ್ಯೂಸ್ ಆಂಗಲ್. ಲೆಸ್ ದ್ಯಾನ್ 90 ಡಿಗ್ರಿ ಅಕ್ಯೂಟ್ ಆಂಗಲ್, ಗ್ರೇಟರ್ ದ್ಯಾನ್ 90 ಡಿಗ್ರಿ, ಗ್ರೇಟರ್ ದ್ಯಾನ್ 90 ಡಿಗ್ರಿಗಿಂತ ಜಾಸ್ತಿ ಇರ್ತಕ್ಕಂಥದ್ದು ಅದನ್ನ ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಸರ್ ಲೆಸ್ ದ್ಯಾನ್ ಹೇಳಿದ್ರೆ, ಗ್ರೇಟರ್ ದ್ಯಾನ್ ಹೇಳಿದ್ರೆ 90 ಡಿಗ್ರಿನೇ ಆಗಿದ್ರೆ, 90 ಡಿಗ್ರಿನೇ ಆಗಿದ್ರೆ, ಇಫ್ ಆಂಗಲ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ, ಈಕ್ವಲ್ ಟು 90 ಡಿಗ್ರಿ, ದೆನ್ ಇಟ್ ಈಸ್ ಕಾಲ್ಡ್ ರೈಟ್ ಆಂಗಲ್. ನೆನಪಲ್ಲಿ ಇಟ್ಕೊಳ್ಳಿ, ರೈಟ್ ಆಂಗಲ್. ಈಕ್ವಲ್ ಟು 90 ಡಿಗ್ರಿ ಇದ್ರೆ 90, ನೋಡಿ 90 ಡಿಗ್ರಿ ಇದ್ರೆ ನೆಟ್ಟಿಗೆ ಇರುತ್ತೆ. ನೋಡಿ ನೆಟ್ಟಿಗೆ ತಾನೆ, ನೋಡಿ ಲಂಬವಾಗಿದೆ. ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ ಇದೆ ಹೆಸರು, ಲಂಬ ಕೋನ. ಕನ್ನಡದಲ್ಲಿ ಬಾರಿ ಚೆನ್ನಾಗಿದೆ ಇದ್ರ ಹೆಸರು, ಲಂಬ ಕೋನ. ಓಕೆನಾ? ಸೊ ಆಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ ಇದ್ರೆ, ಈಕ್ವಲ್ ಟು 90 ಡಿಗ್ರಿ ಇದ್ರೆ ಏನಂತ ಕರಿತೀವಿ? ಲಂಬ ಕೋನ ಅಂತ ಕರಿತೀವಿ. ಇನ್ನೊಂದಿದೆ. ಸೊ ಆಂಗಲ್ ಇದನ್ನ ನಾವು ನೋಡೋಕ್ಕೂ ಮುಂಚೆ ಈಗ 90 ಡಿಗ್ರಿ ತನಕ ಬಂದಿದ್ದೀವಿ. 90 ಡಿಗ್ರಿಗಿಂತ ಕಡಿಮೆ ಆಯ್ತು, 90 ಡಿಗ್ರಿಗಿಂತ ಜಾಸ್ತಿ ಆಯ್ತು. ಇನ್ನೊಂದಿದೆ ಆಂಗಲ್ ಈಕ್ವಲ್ ಟು 180 ಡಿಗ್ರಿ.
180 ಡಿಗ್ರಿ. ಸಿ 180 ಡಿಗ್ರಿ ಇದ್ದರೆ ಆಂಗಲ್ ಈಕ್ವಲ್ ಟು 180 ಡಿಗ್ರಿ, ಅದನ್ನ ನಾವು ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ. ಸ್ಟ್ರೈಟ್ ಆಂಗಲ್. ಸೊ ಸ್ಟ್ರೈಟ್ ಆಂಗಲ್ ಅಂತಂದ್ರೆ ಏನು? 180 ಡಿಗ್ರಿ ಇರ್ತಕ್ಕಂಥದ್ದು. ಹೇಗೆ ನೋಡಿ, ಸಪೋಸ್ ಇದೊಂದು 45 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ, 90 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ. 90 ಡಿಗ್ರಿ ಆದ್ಮೇಲೆ ಇದು ಈ ಕಡೆ ಈಚೆ ಬರ್ತಾ ಹೋಗುತ್ತೆ. 150 160 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ. ಸೊ 160 170 ಈ ತರ ಬಂದ್ರೆ ಈ 180 ಈ ರೀತಿಯಲ್ಲಿ ನೇರವಾಗಿ ಬರುತ್ತೆ. ಬೇಸ್ ಲೈನ್ ಏನಿದೆ, ಈ ಬೇಸ್ ಲೈನ್ ಏನಿದೆ, ಆ ಬೇಸ್ ಲೈನ್ಗೆ ಈ ಕಡೆ ನೇರವಾಗಿ ಬರುತ್ತೆ. ಹಾಗಾಗಿ ಇದನ್ನ ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ. ಸೊ ಸ್ಟ್ರೈಟ್ ಆಂಗಲ್ ಅಂತಂದ್ರೆ 180 ಡಿಗ್ರಿ ಆಗಿರುತ್ತೆ. ಸೊ ದಿಸ್ ಇಸ್ ಸ್ಟ್ರೈಟ್ ಆಂಗಲ್. ಈಗ 180 ಡಿಗ್ರಿ ತನಕ ಬಂದ್ವಿ. ಸೊ ಇಲ್ಲಿ ತನಕ ಇದ್ರೆ ಇದು 90 ಡಿಗ್ರಿ ಆಯ್ತು, ಇದು ಒಳಗಡೆ ಇದ್ರೆ ಅಕ್ಯೂಟ್ ಆಯ್ತು, 90 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಅಬ್ಟ್ಯೂಸ್ ಆಯ್ತು. ಈಗ ಕರೆಕ್ಟ್ ಆಗಿ 180 ಇದ್ರೆ ಸ್ಟ್ರೈಟ್ ಆಯ್ತು. 180ಕ್ಕಿಂತ ಜಾಸ್ತಿ ಬಂತಪ್ಪ, 180ಕ್ಕಿಂತ ಜಾಸ್ತಿ ಬಂತು. ಅದನ್ನ ಏನಂತ ಕರಿತೀವಿ? ಬನ್ನಿ ನೋಡೋಣ. ಈಗ ಸೊ 180ಕ್ಕಿಂತ ಜಾಸ್ತಿ ಇದ್ದರೆ ನೋಡಿ, ಸಿ ದಿಸ್ ಇಸ್ 180ಕ್ಕಿಂತ ಜಾಸ್ತಿ ಇದೆ. ಇಲ್ಲೂ ನೋಡಿ 180ಕ್ಕಿಂತ ಜಾಸ್ತಿ ಇದೆ. ಸೊ ಇದನ್ನ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಫ್ಲೆಕ್ಸ್ ಆಂಗಲ್. ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ 180ಕ್ಕಿಂತ ಜಾಸ್ತಿ ಇದ್ರೆ. ಸೊ ನಾವು ಯಾವಾಗಲೂ 180ಕ್ಕಿಂತ ಜಾಸ್ತಿ ಇದ್ರೆ ಈ ರೀತಿಯಲ್ಲೇ ಮಾಡಬೇಕು. ಔಟ್ಸೈಡ್ ನೋಡಿ, ಇದು ಒಳಗಡೆ ಅಕ್ಯೂಟ್ ಆಗಿಬಿಡುತ್ತೆ. ಅಕ್ಯೂಟ್ ಅಲ್ಲ, ನಾವು ಹೊರಗಡೆ ಇರುವ ಆಂಗಲ್ ಅನ್ನ ನೋಡ್ಬೇಕು. ದಿಸ್ ಇಸ್ 180ಗಿಂತ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಏನಂತ ಕರಿತೀವಿ? ಅದನ್ನ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಈ ರಿಫ್ಲೆಕ್ಸ್ ಆಂಗಲ್ ಆಗೋಯ್ತಪ್ಪ. ರಿಫ್ಲೆಕ್ಸ್ ಆಂಗಲ್ ಆದ್ಮೇಲೆ ಇಲ್ಲೊಂದ್ ಚೂರ್ ಗ್ಯಾಪ್ ಉಳಿದಿತ್ತು. ಈ ಗ್ಯಾಪ್ ಅನ್ನು ಫಿಲ್ ಮಾಡ್ಬಿಟ್ವಿ. ನೋಡಿ, ಈ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಅನ್ನು ಫಿಲ್ ಮಾಡಿದಾಗ ಒಂದು ಕಂಪ್ಲೀಟ್ ಸರ್ಕಲ್ ಬಂದ್ಬಿಡ್ತು. ಅದೆಷ್ಟಿರುತ್ತೆ? ಅದು 360 ಡಿಗ್ರಿ ಇರ್ತದೆ. ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಸೊ ಇದನ್ನ ನಾವು ಏನಂತ ಕರಿತೀವಿ? ಫುಲ್ ಆಂಗಲ್. ಫುಲ್ ಆಂಗಲ್ ಅಂತ ಕರಿತೀವಿ. ಸೊ ಈಗ ಒಂದು ಸರ್ಕಲ್ ಅಂತಂದ್ರೆ ಎಷ್ಟು ಡಿಗ್ರಿ ಇರುತ್ತೆ? ಸೊ ಇದು ನೋಡಿ, ಇದು ಯಾವ ಶೇಪಲ್ಲಿ ಇದೆ? ಸರ್ಕ್ಯುಲರ್ ಶೇಪಲ್ಲಿ ಇದೆ. ಸೊ ಒಂದು ಸರ್ಕಲ್ ಅಂತಂದ್ರೆ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ ಇರುತ್ತೆ. ಅದನ್ನ ಏನಂತ ಕರಿತೀವಿ? ಫುಲ್ ಆಂಗಲ್ ಅಂತ ಕರಿತೀವಿ. ಫುಲ್ ಆಂಗಲ್ ಅಂತ ಕರಿತೀವಿ. ರೈಟ್? ಅಲ್ಲಿಗೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ನೋಡಿದ್ವಿ. ಈಗ ನಾವು ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಯಾವ್ಯಾವ ಟೈಪ್ಸ್ ಆಫ್ ಆಂಗಲ್ಸ್ ಅನ್ನ ನೀವು ನೋಡಿದ್ರಿ. ಈಗ ವೆರಿ ಫಸ್ಟ್ ಒನ್ ಈಸ್ ಅಕ್ಯೂಟ್ ಆಂಗಲ್. ಲೆಸ್ ದ್ಯಾನ್ 90 ಡಿಗ್ರಿ ಇದ್ರೆ ಅಕ್ಯೂಟ್, ಗ್ರೇಟರ್ ದ್ಯಾನ್ 90 ಡಿಗ್ರಿ ಇದ್ರೆ ಅಬ್ಟ್ಯೂಸ್, ಇಸ್ ಈಕ್ವಲ್ ಟು 90 ಡಿಗ್ರಿ ಇದ್ರೆ ರೈಟ್ ಆಂಗಲ್. ಅದಾದ್ಮೇಲೆ ನೋಡ್ತಕ್ಕಂಥದ್ದು ಸ್ಟ್ರೈಟ್ ಆಂಗಲ್. ಇಸ್ ಈಕ್ವಲ್ ಟು 180 ಡಿಗ್ರಿ ಇದ್ರೆ ಸ್ಟ್ರೈಟ್ ಆಂಗಲ್. 180ಗಿಂತ ಜಾಸ್ತಿ ಇದ್ರೆ ರಿಫ್ಲೆಕ್ಸ್ ಆಂಗಲ್. 180ಗಿಂತ ಜಾಸ್ತಿ ಇದ್ರೆ ರಿಫ್ಲೆಕ್ಸ್ ಆಂಗಲ್. 360 ಇದ್ದರೆ ಫುಲ್ ಆಂಗಲ್. ರೈಟ್? ಅರ್ಥ ಆಯ್ತಲ್ವಾ? 360 ಇದ್ರೆ ಫುಲ್ ಆಂಗಲ್. ರೈಟ್? ಈಗ ಬನ್ನಿ ಮುಂದೆ ಒಂದು ಟೈಪ್ ಆಂಗಲ್ ನ ನೋಡುವಂತ ಒಂದು ಟೈಪ್ ಅನ್ನ ನಾವು ಇಲ್ಲಿ ನೋಡ್ತಕ್ಕಂಥದ್ದು. ಈಗ ನೋಡಿ, ಓದಿ. when two straight lines intersect each other. ಇಲ್ಲಿ ನೋಡಿ, ಎರಡು ಸ್ಟ್ರೈಟ್ ಲೈನ್ಗಳು ಒಂದನ್ನೊಂದು ಇಂಟರ್ಸೆಕ್ಟ್ ಆಗಿದೆ, ಛೇದಿಸಿದೆ. ಕನ್ನಡದಲ್ಲಿ ಛೇದಿಸಿದೆ ಅಂತ ಕರಿತೀವಿ. ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಹಾದು ಹೋಗ್ತಕ್ಕಂಥದ್ದು. ಓಕೆನಾ? ದೆನ್ ಏನಪ್ಪಾ? ದೆನ್ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಆಪೋಸಿಟ್ ಆಂಗಲ್ ಈಕ್ವಲ್ ಇರುತ್ತಂತೆ. ಬನ್ನಿ ಇಲ್ಲಿ ನೋಡೋಣ, ಯಾವ್ದಪ್ಪ ಆಪೋಸಿಟ್ ಆಂಗಲ್? ನೋಡಿ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇನ್ನೊಂದು ಸ್ಟ್ರೈಟ್ ಲೈನ್ ಅನ್ನ ಇಂಟರ್ಸೆಕ್ಟ್ ಮಾಡಿದೆ. ಈ ಆಂಗಲ್ ಈ ಕೆಳಗಡೆ ಇರುವ ಆಂಗಲ್ಗೆ ನೋಡಿ, ಇದು ಆಪೋಸಿಟ್ ತಾನೆ. ಆಪೋಸಿಟ್ ಅಂದ್ರೆ ಏನು? ಎದುರ ಬದಲಾಗಿರೋದು. ಈ ಕಡೆ ಇರೋರಿಗೆ ಈ ಕಡೆ ಇರ್ತಕ್ಕಂಥದ್ದು ಇದೇ ತಾನೆ ಆಪೋಸಿಟ್ ಅಂತಂದ್ರೆ. ಮೇಲ್ಗಡೆ ಇರ್ತಕ್ಕಂಥ ಆಂಗಲ್ ಕೆಳಗಡೆ ಇರ್ತಕ್ಕಂಥ ಆಂಗಲ್ಗೆ ಈಕ್ವಲ್ ಇರುತ್ತೆ. ಅಂಡ್ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಇರ್ತಕ್ಕಂಥ ಆಂಗಲ್ ರೈಟ್ ಸೈಡ್ ಇರ್ತಕ್ಕಂಥ ಆಂಗಲ್ಗೆ ಈಕ್ವಲ್ ಇರುತ್ತೆ. ಸೊ ಇದನ್ನ ಏನಂತ ಕರಿತೀವಿ? ಇಲ್ಲಿ ನೋಡಿ, ಇದನ್ನ ಬರ್ತಿದೀವಿ ನೋಡಿ. ಆಂಗಲ್ AOR. ದಿಸ್ ಇಸ್ ಆಂಗಲ್ AOR is equal to angle NOU. ಕರೆಕ್ಟಾ? ಆಂಗಲ್ AOR ಅಂದ್ರೆ ಇದು ಮಧ್ಯದ ಅಕ್ಷರವನ್ನು ನಾವು ನೋಡ್ಬೇಕು. ಮಧ್ಯದ ಅಕ್ಷರ
AOR ಇಸ್ ಈಕ್ವಲ್ ಟು ಆಂಗಲ್ NOU. NOU ಅಂದ್ರೆ ಇದು, ಓಕೆನಾ? ಅವೆರಡು ಈಕ್ವಲ್ ಇರುತ್ತಾ, ಅದನ್ನೇ ಬರ್ದಿದ್ದೀವಿ ನೋಡಿ, ಇಸ್ ಈಕ್ವಲ್ ಟು ಅಂತ ಹಾಕಿದೀವಿ, ಈಕ್ವಲ್ ಆಗಿ ಇರುತ್ತೆ. ಅಂಡ್ ಆಂಗಲ್ AON. AON ಅಂದ್ರೆ ಯಾವ್ದಪ್ಪ? ಇದು ಯೆಲ್ಲೋ ಕಲರ್, ರೈಟ್? ಈಸ್ ಈಕ್ವಲ್ ಟು ಆಂಗಲ್ ROU ಗೆ ಈಕ್ವಲ್ ಇರುತ್ತೆ. ನಾನು ಅದನ್ನೇ ಹೇಳಿದ್ದು, ಮೇಲ್ಗಡೆ ಇರೋದು ಕೆಳಗಡೆ ಇರೋದಕ್ಕೆ ಈಕ್ವಲ್ ಇರುತ್ತೆ, ಲೆಫ್ಟ್ ಅಲ್ಲಿ ಇರೋದು ರೈಟ್ ಅಲ್ಲಿ ಇರೋದು ಈಕ್ವಲ್ ಇರುತ್ತೆ. ಯಾವಾಗ ಸುಮ್ ಸುಮ್ನೆ ಅಲ್ಲ, when two straight lines intersect each other, ಸ್ಟ್ರೈಟ್ ಲೈನ್ ಆಗಿರ್ಬೇಕು, ಕರ್ವ್ ಅಲ್ಲ. ಹಿಂಗ್ ಕರ್ವ್ ಇತ್ತಪ್ಪ ನೋಡಿ, ಕರ್ವ್ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಹಂಗಂತ ಆಂಗಲ್ ಈಕ್ವಲ್ ಅಂತ ಅಂದ್ಬಿಟ್ರೆ ಇಲ್ಲ, ಆಂಗಲ್ ಈಕ್ವಲ್ ಬರಲ್ಲ, ಕರ್ವ್ ಅಲ್ಲ. ಟೂ ಸ್ಟ್ರೈಟ್ ಲೈನ್ಸ್ ಒಂದನ್ನೊಂದು ಇಂಟರ್ಸೆಕ್ಟ್ ಆಗಿದ್ದಾಗ ಮಾತ್ರ. ಇದನ್ನ ನಾವು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಸೊ ಮುಂದೆ ಲೆಕ್ಕಗಳನ್ನು ಮಾಡುವಾಗ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ, ಹಾಗಾಗಿ ಇದು ತುಂಬಾ ಮುಖ್ಯ, ನೀವು ಇದನ್ನ ಕಲ್ತಿರ್ಬೇಕಾಗುತ್ತೆ. ಏನು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂದ್ರೆ? when two straight lines intersect each other, ಎರಡು ಸ್ಟ್ರೈಟ್ ಲೈನ್ಗಳು ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡಿದ್ರೆ ಆಪೋಸಿಟ್ ಆಂಗಲ್ಸ್ ಏನಿರುತ್ತೆ, ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಇರುತ್ತೆ ಅಷ್ಟೇ. ಸೊ ಮೇಲ್ಗಡೆ ಇರೋದು ಕೆಳಗಡೆ ಇರೋದಕ್ಕೆ ಈಕ್ವಲ್, ಲೆಫ್ಟ್ ಅಲ್ಲಿ ಇರೋದು ರೈಟ್ ಅಲ್ಲಿ ಇರೋದಕ್ಕೆ ಈಕ್ವಲ್ ಇರುತ್ತೆ. ಇದನ್ನ ಏನಂತ ಕರಿತೀವಿ? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಈಗ ಈ 4 ಆಂಗಲ್ಸ್ ಅನ್ನ ಒಂಚೂರು ಕೂಡಿಸ್ಬಿಡಿ. ಯಾವ ಶೇಪ್ ಅಲ್ಲಿ ಇದೆ ಇದು? ಇಲ್ಲಿ ನೋಡಿ, ಇದು ಯಾವ ಶೇಪ್ ಅಲ್ಲಿ ಇದೆ? ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ. ಸರ್ಕಲ್ ಅಲ್ವಾ? ಸರ್ಕಲ್ ಅಂದ್ರೆ ಎಷ್ಟು ಡಿಗ್ರಿ ಆಗುತ್ತೆ? 360 ಡಿಗ್ರಿ ಆಗುತ್ತೆ. ಇಟ್ ಮೀನ್ಸ್ ಟು ಸೇ ಆಂಗಲ್ AOR ಅಂತಂದ್ರೆ AOR ಮೇಲ್ಗಡೆದು, ಆಂಗಲ್ ROU ಪ್ಲಸ್ ಆಂಗಲ್ ROU ಬಲಗಡೆದು, ಎಲ್ಲನೂ ಆಡ್ ಮಾಡ್ತಾ ಇದ್ದೀನಿ. ಎಲ್ಲದನ್ನು ಆಡ್ ಮಾಡಿದ್ರೆ ಪ್ಲಸ್ ಆಂಗಲ್ UON ದಿಸ್ ಒನ್ ಪ್ಲಸ್ ಆಂಗಲ್ NOA ಲೆಫ್ಟ್ ಸೈಡ್, ಈ 4 ಆಡ್ ಮಾಡಿದ್ರೆ ಇಲ್ಲಿ ನೋಡಿ ಒಂದು ಸರ್ಕಲ್ ಶೇಪ್ ಬಂದಿದೆ. ಈ 4 ಆಡ್ ಮಾಡಿದ್ರೆ ಇಟ್ ಈಸ್ 360 ಡಿಗ್ರಿ. ಅರ್ಥ ಆಯ್ತಾ? ಸೊ 4 ಆಂಗಲ್ಗಳನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 360 ಡಿಗ್ರಿ ಬರುತ್ತೆ. ಓಕೆ, ದಿಸ್ ಇಸ್ ವರ್ಟಿಕಲಿ ಆಪೋಸಿಟ್ ಆಂಗಲ್. ಇನ್ನೊಂದ್ಸರಿ ನೆನೆಸ್ಕೊಳ್ಳಿ, ವಾಟ್ ಈಸ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್? ವಾಟ್ ಆರ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್? when two straight lines, ಎರಡು ಸ್ಟ್ರೈಟ್ ಲೈನ್ಗಳು ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡಿದ್ರೆ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಬರುತ್ತೆ. ಅದನ್ನು ನಾವು ಏನಂತ ಕರಿತೀವಿ? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಆಲ್ಟರ್ನೇಟ್ ಆಂಗಲ್ಸ್. ಏನು ಆಲ್ಟರ್ನೇಟ್ ಆಂಗಲ್ ಅಂತಂದ್ರೆ, ಇದು ತುಂಬಾ ಚೆನ್ನಾಗಿದೆ ನೋಡಿ. ಟೂ ಸ್ಟ್ರೈಟ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್. ನೋಡಿ, ಎರಡು ಪ್ಯಾರಲಲ್ ಲೈನ್ ಇರ್ತದೆ. ಪ್ಯಾರಲಲ್, ಏನು ಪ್ಯಾರಲಲ್ ಅಂತಂದ್ರೆ, ಸೊ ನಾವು ಆಗ್ಲೇ ಒಂದು ಟರ್ಮ್ ಹೇಳಿದ್ವಿ. ಆಗ್ಲೇ ಏನಪ್ಪ ಹೇಳಿದ್ವಿ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ವಿ. ಏನು ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ಒಂದು ಲೈನಿಗೆ ಮತ್ತೊಂದು ಲೈನು ಸ್ಟ್ರೈಟ್ ಆಗಿ ಇದ್ದರೆ ಅಂತಂದ್ರೆ 90 ಡಿಗ್ರಿ ಇದ್ರೆ ಅದನ್ನ ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಹಾಗಾದ್ರೆ ಪ್ಯಾರಲಲ್ ಅಂದ್ರೆ ಏನು? ಒಂದು ಲೈನಿಗೆ ಇನ್ನೊಂದು ಲೈನು ಪ್ಯಾರಲಲ್ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ, ಸಮಾಂತರ ಸಮವಾದ ಅಂತರದಲ್ಲಿದ್ದರೆ ಅಂದ್ರೆ ಏನು? ಇಲ್ಲಿ 10 ಸೆಂಟಿಮೀಟರ್ ಇದ್ದರೆ ಇಲ್ಲಿ ಕೂಡ 10 ಸೆಂಟಿಮೀಟರೇ ಇರಬೇಕು, ಇಲ್ಲಿ ಕೂಡ 10 ಸೆಂಟಿಮೀಟರೇ ಇರಬೇಕು, ಇಲ್ಲಿ ಕೂಡ 10 ಸೆಂಟಿಮೀಟರೇ ಇರಬೇಕು. ಈ ರೀತಿಯಲ್ಲಿ 10 ಸೆಂಟಿಮೀಟರ್ ಗ್ಯಾಪ್ ಅಲ್ಲಿ ಆ ಲೈನ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರಬೇಕು. ಅಂದ್ರೆ ಅರ್ಥ, ಈ ಲೈನ್ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಒಂದನ್ನೊಂದು ಮೀಟ್ ಆಗಬಾರ್ದು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಿಮಗೆ ರೈಲ್ವೆ ಹಳಿ ನೋಡಿ. ರೈಲ್ವೆ ಹಳಿ ಯಾವಾಗಲೂ ಕೂಡ ಒಂದೇ ಡಿಸ್ಟೆನ್ಸ್ ಅಲ್ಲಿ, ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ, ಹೌದಾ ಅಲ್ವಾ? ಸಪೋಸ್ ಏನಾದ್ರೂ ಆ ಹಳಿಗಳ ನಡುವಿನ ಗ್ಯಾಪ್ ಏನಿದೆ ಆ ಗ್ಯಾಪ್ ಜಾಸ್ತಿ ಆದ್ರೆ, ಅಥವಾ ಆ ಹಳಿಗಳ ನಡುವಿನ ಗ್ಯಾಪ್ ಏನಿದೆ ಆ ಗ್ಯಾಪ್ ಕಡಿಮೆ ಆಯ್ತು ಅಂತಂದ್ರೆ ರೈಲ್ ಬೀಳುವ ಸಾಧ್ಯತೆ ಇರುತ್ತೆ, ಹೌದಾ ಅಲ್ವಾ? ಟ್ರೈನ್ ಬೀಳುತ್ತೆ, ಹೌದಾ ಅಲ್ವಾ? ಅದೇ ರೀತಿಯಲ್ಲಿ ಅದನ್ನ ನಾವು ಪ್ಯಾರಲಲ್ ಅಂತೇಳಿ ಕರಿತೀವಿ, ಅಂದ್ರೆ ಸಮಾಂತರ. ಸೊ ಈ ರೀತಿಯಲ್ಲಿ ಸಮಾಂತರ ಇದ್ದಾಗ ಇಲ್ಲಿ ನೋಡಿ, AB ಮತ್ತು CD ಅಂತಕ್ಕಂಥದ್ದು ಎರಡು ಪ್ಯಾರಲಲ್ ಲೈನ್ಸ್ ಅಂತ ಇಟ್ಕೊಳ್ಳಿ. ಪ್ಯಾರಲಲ್ ಲೈನ್ಸ್, ಈ ರೀತಿಯಲ್ಲಿ ಪ್ಯಾರಲಲ್ ಲೈನ್ ಇದ್ದಾಗ ಇನ್ನೊಂದು ಸ್ಟ್ರೈಟ್ ಲೈನ್, ಇದನ್ನ ನಾವು ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಇನ್ನೊಂದು ಸ್ಟ್ರೈಟ್ ಲೈನ್ ಆ ಎರಡೂ ಲೈನ್ಗಳನ್ನ ಕಟ್ ಮಾಡಿದರೆ
ಎರಡೂ ಲೈನ್ಗಳನ್ನ ಕಟ್ ಮಾಡಿದ್ರೆ ನೀವು ಅವಾಗ ಝೆಡ್ ಅನ್ನ ಹುಡುಕ್ಬೇಕು. ಈ ಝೆಡ್ ಅನ್ನೇ ನಾವು ಆಲ್ಟರ್ನೇಟ್ ಆಂಗಲ್ ಅಂತ ಕರಿತೀವಿ. ಆಲ್ಟರ್ನೇಟ್ ಆಂಗಲ್ ಆ ಝೆಡ್ ಅಲ್ಲಿ ಹೇಗೆ ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಝೆಡ್ ಶೇಪಿನ ಆಂಗಲ್ ಈಕ್ವಲ್ ಆಗಿರುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ ಝೆಡ್ ಅನ್ನ ನೋಡಿ, ಇದು ಝೆಡ್ ತರ ಇಲ್ವಾ? ಸೊ ಒಂದು ಈ ರೀತಿಯಲ್ಲಿ ಮಾಡ್ಬೋದು, ಅಥವಾ ಈ ರೀತಿಯಲ್ಲಿ ಬೇಕಾದ್ರೂ ಮಾಡಬಹುದು. ಉಲ್ಟಾ ಝೆಡ್ ರೀತಿ ಆಗ್ಲೂ ಕೂಡ ನೋಡಿ ಈ ಆಂಗಲ್ಗೆ ಈಕ್ವಲ್ ಇರುತ್ತೆ. ಇವನ್ನೇ ನಾವು ಆಲ್ಟರ್ನೇಟ್ ಅಂತ ಕರೀಬೋದು. ಮುಂದೆ ಯಾವುದೇ ಲೆಕ್ಕದಲ್ಲಿ ಎಲ್ಲೇ ಕೂಡ ನಿಮಗೆ ಆಲ್ಟರ್ನೇಟ್ ಆಂಗಲ್ಸ್ ಅಂತ ನಾವೇನಾದ್ರೂ ಹೇಳಿದ್ವಿ ಅಂತಂದ್ರೆ, ಅಥವಾ ಎಲ್ಲಾದ್ರೂ ಬಂತು ಅಂತಂದ್ರೆ, ನೀವು ಆಲ್ಟರ್ನೇಟ್ ಅಂತ ಅಂದ್ಕೂಡಲೇ ನೀವು ನೆನೆಸ್ಕೋಬೇಕಾಗಿರೋದು ಝೆಡ್ ಶೇಪ್ ಅನ್ನ ನೆನೆಸ್ಕೋಬೇಕು. ರೈಟ್? ಈಗ ಬನ್ನಿ ಇಲ್ಲಿ ಲೆಕ್ಕದಲ್ಲಿ ನೋಡೋಣ. ಬನ್ನಿ ಇಲ್ಲಿ ಯಾವ್ಯಾವುದಕ್ಕೆ ಈಕ್ವಲ್ ಇದೆ ಅಂತೇಳಿ ನೋಡೋಣ. ಸೊ ನಾನು ಹೇಳಿದ್ದನ್ನ ಒಂದನ್ನ ನೀವು ನೆನ್ಪಿಟ್ಕೊಳ್ಳಿ, ಏನು ಝೆಡ್ ಶೇಪ್ ಅಲ್ಲಿ ಆಂಗಲ್ಸ್ ಈಕ್ವಲ್ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಆಲ್ಟರ್ನೇಟ್ ಆಂಗಲ್ಸ್ ಅನ್ನ ನೀವು ಯಾವಾಗ ನೋಡ್ಬೇಕು ಅಂತಂದ್ರೆ, ಓನ್ಲಿ ವೆನ್ ದ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್ ಇದ್ದು ಒಂದು ಲೈನ್ ಕಟ್ ಮಾಡಿದರೆ ಮಾತ್ರ ಆಲ್ಟರ್ನೇಟ್ ಆಂಗಲ್ಸ್ ಬರುತ್ತೆ. ಸಪೋಸ್ ಹಿಂಗೊಂದು ಲೈನ್ ಇತ್ತು, ಅದನ್ನ ಒಂದು ಲೈನ್ ಕಟ್ ಮಾಡಿದಾಗ ನೀವು ಅಲ್ಲಿ ಝೆಡ್ ಶೇಪ್ ನ ನೋಡ್ತೀನಿ ಅಂತಂದ್ರೆ ತಪ್ಪಾಗುತ್ತೆ. ಸೊ ಯಾವಾಗ ಆಲ್ಟರ್ನೇಟ್ ಆಂಗಲ್ಸ್ ನೋಡ್ಬೇಕು? ಕ್ರೈಟೀರಿಯಾ ಏನು? ಆಲ್ಟರ್ನೇಟ್ ಆಂಗಲ್ಸ್ಗೆ ಪ್ಯಾರಲಲ್ ಇರಬೇಕು. ಎರಡು ಲೈನ್ಸ್ಗಳು ಹೆಂಗಿರ್ಬೇಕು? ಪ್ಯಾರಲಲ್ ಇರಬೇಕು. ಪ್ಯಾರಲಲ್ ಇದ್ದಾಗ ಮಾತ್ರ ನೀವು ಆಲ್ಟರ್ನೇಟ್ ಆಂಗಲ್ಸ್ ಅನ್ನ ನೋಡ್ಬೇಕಾಗುತ್ತೆ. ರೈಟ್? ಈಗ ಬನ್ನಿ, ಸೊ ನಾನು ಝೆಡ್ ಶೇಪ್ ಅನ್ನ ನೋಡ್ಬೇಕು ಅಂತ ಹೇಳಿದೀನಿ. ಸೊ ದಿಸ್ ಇಸ್ ದ ಡೆಫಿನೇಷನ್. ವೆನ್ ಸೇ ಸ್ಟ್ರೈಟ್ ಲೈನ್ ಇಂಟರ್ಸೆಕ್ಟ್ ಎ ಪೇರ್ ಆಫ್ ಪ್ಯಾರಲಲ್ ಲೈನ್ಸ್. ಪೇರ್ ಅಂತಂದ್ರೆ ಜೋಡಿ. ನೋಡಿ ABCD. ಸೊ ದೀಸ್ ಆರ್ ಪ್ಯಾರಲಲ್ ಲೈನ್ಸ್. ಅದನ್ನ ಒಂದು ಸ್ಟ್ರೈಟ್ ಲೈನ್ ಇಂಟರ್ಸೆಕ್ಟ್ ಮಾಡಿದ್ರೆ ದೆನ್ ಆಲ್ಟರ್ನೇಟ್ ಆಂಗಲ್ಸ್ ಆರ್ ಈಕ್ವಲ್. ಯಾವುದು ಆಲ್ಟರ್ನೇಟ್ ಆಂಗಲ್ಸ್? ಇಲ್ಲಿ ಬನ್ನಿ ನೋಡಿ, ಝೆಡ್ ಶೇಪ್ ಅನ್ನ ನೋಡ್ರಿ ಅಂತ ನಾ ಹೇಳಿದ್ದೆ. ದಿಸ್ ಇಸ್ ಝೆಡ್ ಶೇಪ್. ಈ ಆಂಗಲ್ಗೆ ಈಕ್ವಲ್ ಆಗಿದೆ. ಹೌದಲ್ವಾ? ಈಕ್ವಲ್ ಆಗಿದೆಯಾ ಇಲ್ವಾ? ದಿಸ್ ಇಸ್ ಕಾಲ್ಡ್ ಆಲ್ಟರ್ನೇಟ್ ಆಂಗಲ್. ಇನ್ನೊಂದು ಪೇರ್ ನೋಡಿ, ಉಲ್ಟಾ ಝೆಡ್ ನೋಡಿ. ಈಗ ಉಲ್ಟಾ ಝೆಡ್ ನೋಡಿ. ಗ್ರೀನ್ ಕಲರ್ ಇರೋದು ಇಲ್ಲಿ, ಗ್ರೀನ್ ಕಲರ್ ಇರೋದಕ್ಕೆ ಈಕ್ವಲ್ ಆಗಿ ಇದೆ. ಹೌದಾ ಅಲ್ವಾ? ಇದನ್ನ ಎಂತ ಆಂಗಲ್ ಅಂತ ಕರಿತೀವಿ? ಆಲ್ಟರ್ನೇಟ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಆಲ್ಟರ್ನೇಟ್ ಆಂಗಲ್ಸ್ ಅಂದ್ರೆ ನಿಮಗೆ ಏನ್ ನೆನಪಾಗಬೇಕು? ಒಂದು ಪ್ಯಾರಲಲ್ ಇರೋದು ನೆನಪಾಗಬೇಕು, ಇನ್ನೊಂದು ಝೆಡ್ ಶೇಪ್ ನೆನಪಾಗಬೇಕು. ಓಕೆ? ಪ್ಯಾರಲಲ್ ಲೈನ್ಸ್ ಅನ್ನ ಕಟ್ ಮಾಡಿರ್ಬೇಕು. ರೈಟ್? ಈಗ ನೋಡಿ, ಇಲ್ಲಿ ಆಲ್ಟರ್ನೇಟ್ ಆಂಗಲ್ಸ್ ಯಾವುದು? ಆಂಗಲ್ ARS. ಕರೆಕ್ಟಾ? ಇದೆ ಅಲ್ವಾ? ಆಂಗಲ್ ARS is equal to angle DSR. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಆಂಗಲ್ BRS ಯಾವುದು? BRS ಅಂದ್ರೆ ಈ ಗ್ರೀನ್ ಕಲರ್ ಚಿಕ್ಕದು is equal to angle CSR. ಓಕೆ? ಈಗ ಇಲ್ಲಿ ನೋಡಿ, ಇಲ್ಲಿರುವ ಯೆಲ್ಲೋ ಕಲರ್ ಅಂದ್ರೆ ಈ ಆಂಗಲ್ ಮೇಲ್ಗಡೆ ಇರುವ ಆಂಗಲ್ಗೆ ಈಕ್ವಲ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ? ನಿಮಗೆ ಹೇಗೆ ಗೊತ್ತು ಅದು ಈಕ್ವಲ್ ಆಗಿರುತ್ತೆ ಅಂತೇಳಿ? ನಿಮಗೆ ಹೇಗೆ ಗೊತ್ತು? ಬಿಕಾಸ್ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂದ್ರೆ ಏನು? ಒಂದು ಸ್ಟ್ರೈಟ್ ಲೈನ್ ಇನ್ನೊಂದು ಸ್ಟ್ರೈಟ್ ಲೈನ್ಗೆ ಇಂಟರ್ಸೆಕ್ಟ್ ಆದ್ರೆ ಮೇಲ್ಗಡೆ ಇರುವ ಆಂಗಲ್ ಕೆಳಗಡೆ ಇರುವ ಅಂದ್ರೆ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ ಅಂತ ತಾನೆ. ನೋಡಿ, ಇದು ಒಂದು ಇದು PQ ಅಂತಕ್ಕಂಥದ್ದು ಒಂದು ಸ್ಟ್ರೈಟ್ ಲೈನು, AB ಅಂತಕ್ಕಂಥದ್ದು ಒಂದು ಸ್ಟ್ರೈಟ್ ಲೈನು, ಸೊ ಇದು ವರ್ಟಿಕಲ್ ಆಪೋಸಿಟ್ ಆಂಗಲ್ ಆಗ್ಲೇಬೇಕಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, S ಅಂತಕ್ಕಂಥದಕ್ಕೆ ಆಪೋಸಿಟ್ ಯಾವುದು? ಕೆಳಗಡೆ CSQ. ಇಲ್ಲೂ ಕೂಡ ವರ್ಟಿಕಲಿ ಆಪೋಸಿಟ್ ಆಂಗಲ್ ಈಕ್ವಲ್ ಆಗ್ಲೇಬೇಕಲ್ಲ, ಯಾಕಂದ್ರೆ ಎರಡು ಸ್ಟ್ರೈಟ್ ಲೈನ್ಗಳು ಇಲ್ಲೂ ಕೂಡ ಕ್ರಾಸ್ ಆಗಿದೆ, ಇಲ್ಲೂ ಕೂಡ ಇಂಟರ್ಸೆಕ್ಟ್ ಆಗಿದೆ. ಹೌದಾ ಅಲ್ವಾ? ಸೊ ಇಲ್ಲಿ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಗಳನ್ನ ಕೂಡ ನಾವು ನೋಡಬಹುದು. ಇಲ್ಲಿ ನೋಡಿ, ಇಲ್ಲಿರುವ ಗ್ರೀನ್ ಕಲರ್ಗೆ ಆಪೋಸಿಟ್ ಯಾವುದು? ಮೇಲ್ಗಡೆ ಇರತಕ್ಕಂಥದ್ದು. ಸೊ ಸಪೋಸ್ ಇದು 50 ಡಿಗ್ರಿ ಇತ್ತು ಅಂತಂದ್ರೆ ಇದೆಷ್ಟಿರುತ್ತೆ? 50 ಡಿಗ್ರಿನೇ ಇರುತ್ತೆ. ಕೆಳಗಡೆ 50 ಡಿಗ್ರಿ ಇತ್ತು ಅಂತಂದ್ರೆ ಮೇಲ್ಗಡೆದು 50 ಡಿಗ್ರಿನೇ ಇರುತ್ತೆ. ಸಪೋಸ್ ಈಗ ನೋಡಿ, ಇದು 50 ಇತ್ತು ಅಂದ್ರೆ ಇದೆಷ್ಟಿರುತ್ತೆ? ಇದು ಕೂಡ 50 ಇರುತ್ತೆ. ಇದು 50 ಇದೆ ಅಂತಂದ್ರೆ ಇದು ಕೂಡ 50 ಇರುತ್ತೆ ಅಲ್ವಾ? ಹೌದಲ್ವಾ? ಈಗ ಇಲ್ಲಿ
ಈ ಆ್ಯಂಗಲ್ 50 ಡಿಗ್ರಿ ಇದೆ, ಈ ಆ್ಯಂಗಲ್ 50 ಡಿಗ್ರಿ ಇದೆ. ಹಾಗಾದರೆ ಇವೆರಡು ಎಷ್ಟಿರುತ್ತೆ? ಇವೆರಡು ಎಷ್ಟಿರುತ್ತೆ? ಆ ಶೇಪ್ ನೋಡಿ, ಇದು ಟೋಟಲಿ ನಿಮಗೆ 360 ಡಿಗ್ರಿ ಬರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಸರ್ಕಲ್ ಥರ ಕಾಣ್ತಾ ಇದೆ ಅಲ್ವಾ? ಸೊ ಅದು ಟೋಟಲಿ ಎಷ್ಟು ಬರುತ್ತೆ? 360 ಡಿಗ್ರಿ ಬರುತ್ತೆ. 360 ಡಿಗ್ರಿಯಲ್ಲಿ ನೋಡಿ, ಇಲ್ಲಿ 150, ಇಲ್ಲಿ 50, 100 ಡಿಗ್ರಿ ಹೋಯಿತು. 100 ಡಿಗ್ರಿ ಹೋದರೆ ಉಳಿದಿದ್ದೆಷ್ಟು? 260 ಡಿಗ್ರಿ. ಕರೆಕ್ಟಾ? ಹೌದಾ ಅಲ್ವಾ? 260 ಡಿಗ್ರಿ ಉಳಿತು. ಆ 260 ಡಿಗ್ರಿಯನ್ನು ನೋಡಿ, ಇನ್ನೊಂದೇನೋ ಮೇಲ್ಗಡೆದು ಮತ್ತು ಕೆಳಗಡೆದು ಈಕ್ವಲ್ ಇರುತ್ತೆ, ಹೌದಲ್ವಾ? ಹಾಗಾದರೆ 260 ಡಿಗ್ರಿಯನ್ನು ಈ ಮೇಲ್ಗಡೆ ಮತ್ತು ಕೆಳಗಡೆ ಎರಡಕ್ಕೂ ಕೂಡ ಈಕ್ವಲ್ ಆಗಿ ಹಂಚಬೇಕು. ಅಂದರೆ ಡಿವೈಡೆಡ್ ಬೈ 2 ಮಾಡಿ, 2 1s 2 1s 2, 2 3s 6, 130 ಡಿಗ್ರಿ. ಅಂದರೆ ಇದು ಕೂಡ 130 ಡಿಗ್ರಿ ಇರುತ್ತೆ, ಇದು ಕೂಡ 130 ಡಿಗ್ರಿ ಇರುತ್ತೆ. ಈಗ ಇದು 130 ಇದೆ ಅಂದರೆ ಇದೆಷ್ಟಿರುತ್ತೆ? 130 ಡಿಗ್ರಿನೇ ಇರುತ್ತೆ. ಅದು 130 ಡಿಗ್ರಿ ಇದೆ, ಇದೆಷ್ಟಿರುತ್ತೆ? 130 ಡಿಗ್ರಿ ಇರುತ್ತೆ. ಅಂದರೆ ಇಟ್ ಮೀನ್ಸ್ ಟು ಸೇ ಆಲ್ಟರ್ನೇಟ್ ಆ್ಯಂಗಲ್ಸ್ ಅನ್ನು ನಾವು ನೋಡುವಾಗ ಯಾವುದಾದ್ರೂ ಒಂದು ಆ್ಯಂಗಲ್ ನಮಗೆ ಗೊತ್ತಿದ್ರೆ ಮಿಕ್ಕ ಎಲ್ಲ ಆ್ಯಂಗಲ್ಗಳನ್ನು ನಾವು ಕಂಡುಹಿಡಿಯಬಹುದು. ಫಾರ್ ಎಕ್ಸಾಂಪಲ್, ಸಪೋಸ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದೇ ಚಿತ್ರದಲ್ಲಿ ನೋಡೋಣ. ಸಪೋಸ್ ಈಗ ಇದು 70 ಡಿಗ್ರಿ ಇದೆ, ಇದು 70 ಇದೆ ಅಂತಂದ್ರೆ ಇದರ ಆಪೋಸಿಟ್, ವರ್ಟಿಕಲಿ ಆಪೋಸಿಟ್ ಕೂಡ 70 ಡಿಗ್ರಿ ಆಯಿತು. ಸೊ ಇದರ ಆಲ್ಟರ್ನೇಟಿವ್ ಆ್ಯಂಗಲ್, ಸೊ ಇದು ಕೂಡ 70 ಡಿಗ್ರಿ ಆಯಿತು. ಇದರ ವರ್ಟಿಕಲಿ ಆಪೋಸಿಟ್ ಇದು ಕೂಡ 70 ಡಿಗ್ರಿ ಆಯಿತು. ಸರಿನಾ? ಈಗ ಮೇಲ್ಗಡೆ ಬನ್ನಿ. ಇದೊಂದು ಸರ್ಕ್ಯುಲರ್ ಶೇಪ್ ಇದೆ. ಸರ್ಕ್ಯುಲರ್ ಶೇಪ್ ಅಂದರೆ 360 ಡಿಗ್ರಿ. ಅದರಲ್ಲಿ ಇದು 70, ಇದು 70, 140 ಹೋಯ್ತು ಅಂತಂದರೆ ಉಳಿದಿದ್ದೆಷ್ಟು? 220 ಡಿಗ್ರಿ ಉಳಿತು. ಆ 220ಅನ್ನು ಈ ಮೇಲ್ಗಡೆ ಮತ್ತು ಕೆಳಗಡೆ ಎರಡಕ್ಕೂ ಸಮವಾಗಿ ಹಂಚಬೇಕು. ಅಂದರೆ ಡಿವೈಡೆಡ್ ಬೈ 2 ಮಾಡಿ, 2 1s 0, 110 ಆಯಿತು. ಅಂದರೆ ಇದು 110 ಡಿಗ್ರಿ ಆಗುತ್ತೆ. ಇದು 110 ಆಯಿತು ಅಂದರೆ ಇದರ ವರ್ಟಿಕಲಿ ಆಪೋಸಿಟ್ ಇದು ಕೂಡ 110 ಆಗುತ್ತೆ. ಇದು 110 ಆಯಿತು ಅಂದರೆ ಇದರ ಆಲ್ಟರ್ನೇಟಿವ್ ಆ್ಯಂಗಲ್ ಇದು ಕೂಡ 110 ಡಿಗ್ರಿ ಆಗುತ್ತೆ. ಇದು 110 ಆಯಿತು ಅಂದರೆ ಇದರ ವರ್ಟಿಕಲಿ ಆಪೋಸಿಟ್ ಇದು ಕೂಡ 110 ಡಿಗ್ರಿ ಆಗುತ್ತೆ. ಸರಿನಾ? ಈಗ ಒಂದೊಂದು ಕೆಲಸ ಮಾಡೋಣ. ಈ 4 ಕೂಡ ಅಡಿಷನ್ ಮಾಡೋಣ. 4 ಅಡಿಷನ್ ಮಾಡಿ ನೋಡಿ. 70, 110, 110, 0, 7 7 14, 2 16, 6 ದಶಕ 1 1 2 3, 360 ಡಿಗ್ರಿ. ಕರೆಕ್ಟಾ? ನಾವು 360 ಅಂತ ತಗೊಂಡಿದ್ವಿ. ಕರೆಕ್ಟಾ? ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಆ್ಯಂಗಲ್ಸ್, ಆಲ್ಟರ್ನೇಟ್ ಆ್ಯಂಗಲ್ಸ್. ಮಕ್ಕಳೇ, ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಒಂದ್ಸಲಿ ನೋಡ್ಕೊಂಬಿಡಿ. ಸೊ ವೆರಿ ಫಸ್ಟ್ ಥಿಂಗ್ ಈಸ್ ಇದುವರೆಗೂ ನಾವೇನು ಅರ್ಥ ಮಾಡ್ಕೊಂಡ್ವಿ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಅಕ್ಯೂಟ್ ಆ್ಯಂಗಲ್ ನೋಡಿದ್ವಿ, ಅಬ್ಟ್ಯೂಸ್ ಆ್ಯಂಗಲ್ ಅನ್ನು ನೋಡಿದ್ವಿ, ರೈಟ್ ಆ್ಯಂಗಲ್ ಅನ್ನು ನೋಡಿದ್ವಿ, ಸ್ಟ್ರೈಟ್ ಆ್ಯಂಗಲ್ ಅನ್ನು ನಾವು ನೋಡಿದ್ವಿ, ಆಮೇಲೆ ನೋಡಿದ್ವಿ ರಿಫ್ಲೆಕ್ಸ್ ಆ್ಯಂಗಲ್ ಅನ್ನು ನೋಡಿದ್ವಿ ಆ್ಯಂಡ್ ಫುಲ್ ಆ್ಯಂಗಲ್ ಅನ್ನು ನೋಡಿದ್ವಿ. ಅಕ್ಯೂಟ್ ಆ್ಯಂಗಲ್ ಲೆಸ್ ದ್ಯಾನ್ 90 ಡಿಗ್ರಿ, ಅಬ್ಟ್ಯೂಸ್ ಆ್ಯಂಗಲ್ ಗ್ರೇಟರ್ ದ್ಯಾನ್ 90 ಡಿಗ್ರಿ, ರೈಟ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ, ಸ್ಟ್ರೈಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ, ರಿಫ್ಲೆಕ್ಸ್ ಆ್ಯಂಗಲ್ ಗ್ರೇಟರ್ ದ್ಯಾನ್ 180 ಡಿಗ್ರಿ, ಲೆಸ್ಸರ್ ದ್ಯಾನ್ 360 ಡಿಗ್ರಿ, 360ಗಿಂತ ಕಡಿಮೆ ಇರಬೇಕದು. ಫುಲ್ ಆ್ಯಂಗಲ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಇಷ್ಟನ್ನು ನಾವು ನೋಡಿದ್ದೀವಿ. ಅದಾದಮೇಲೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸನ್ನು ನಾವು ನೋಡಿದ್ದೀವಿ. ಎರಡು ಸ್ಟ್ರೈಟ್ ಲೈನು ಕೋಇನ್ಸೈಡ್ ಆಗಿದ್ರೆ ಮೇಲ್ಗಡೆ ಇರುವ ಆ್ಯಂಗಲ್ ಕೆಳಗಡೆ ಇರುವ ಆ್ಯಂಗಲ್ಗೆ ಈಕ್ವಲ್ ಇರುತ್ತೆ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲನ್ನು ನೋಡಿದ್ದೀವಿ. ಆ್ಯಂಡ್ ಆಫ್ಟರ್ ದಟ್ ಆಲ್ಟರ್ನೇಟ್ ಆ್ಯಂಗಲ್ಸನ್ನು ನಾವು ನೋಡಿದ್ದೀವಿ. ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂದರೆ ಏನು? ಪ್ಯಾರಲಲ್ ಲೈನ್ಸ್ ಇದ್ದಾಗ ಕಟ್ ಮಾಡಿದರೆ, ಒಂದು ಲೈನ್ ಕಟ್ ಮಾಡಿದರೆ ಝಡ್ ಶೇಪಿನ ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ. ಆಲ್ಟರ್ನೇಟ್ ಆ್ಯಂಗಲ್ಸನ್ನು ನಾವು ನೋಡಿದ್ದೀವಿ. ಈಗ ಇನ್ನೊಂದು ಕಾನ್ಸೆಪ್ಟ್ ಇದೆ. ಲಾಸ್ಟ್ 2 ಕಾನ್ಸೆಪ್ಟನ್ನು ನಾನು ಹೇಳಿಬಿಟ್ಟು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ಈ ಎಲ್ಲ ಟರ್ಮ್ಸು ನಿಮಗೆ ನೆನಪಲ್ಲಿರಲಿ. ಇದನ್ನೆಲ್ಲ ನೀವು ಬರೆದು ಕಲಿಬೇಕಾಗುತ್ತೆ. ಈಗ ಲಾಸ್ಟ್ 2 ಟರ್ಮ್ಸನ್ನು ಹೇಳಿಬಿಟ್ಟು ಈ ಕ್ಲಾಸನ್ನು ನಾವು ಎಂಡ್ ಮಾಡೋಣ. ದೀಸ್ ಆರ್ ವೆರಿ ಈಸಿ.
ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂಡ್ ಇನ್ನೊಂದಿದೆ ಸಪ್ಲಿಮೆಂಟರಿ ಆಂಗಲ್ಸ್. ಅದನ್ನು ನೆಕ್ಸ್ಟ್ ನೋಡೋಣ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು? ಇಫ್ ಸಮ್ ಆಫ್ ಟು ಆಂಗಲ್ಸ್ ಈಸ್ 90 ಡಿಗ್ರಿ ದೆನ್ ದೇ ಆರ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸಮ್ ಆಫ್ ಟು ಆಂಗಲ್ಸ್, ಸಪೋಸ್ ನೋಡಪ್ಪ ಎಕ್ಸಾಂಪಲ್ ನೋಡಿ, ತುಂಬಾ ಚೆನ್ನಾಗಿದೆ. ನೋಡಿ, ದೀಸ್ ಆರ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಇದು ಟೋಟಲಿ 90 ಡಿಗ್ರಿ ಇದೆ. ಓಕೆ, ಈಗ ಇದು 25 ಡಿಗ್ರಿ ಇದೆ ಅಂತಂದ್ರೆ, ಇದು 25 ಡಿಗ್ರಿ ಇದೆ ಅಂತಂದ್ರೆ ಇದರ ಮೇಲ್ಗಡೆದು 65 ಡಿಗ್ರಿ ಇರಬೇಕು. 65, 25, 5, 5, 10, 6, 2, 8, 1, 9, 90 ಡಿಗ್ರಿ ಆಗೋಯ್ತು. ಸೊ ಎರಡು ಆಂಗಲ್ಗಳು ಸೇರಿದಾಗ 90 ಡಿಗ್ರಿ ಬಂತು ಅಂತಂದ್ರೆ ಅದನ್ನ ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಏನು ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಎರಡು ಆಂಗಲ್ ಸೇರ್ಕೊಂಡ್ರೆ 90 ಡಿಗ್ರಿ ಬರಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ. ಸೊ ಇದು 59 ಡಿಗ್ರಿ ಇದೆ, ಇದು 31 ಡಿಗ್ರಿ ಇದೆ. ಸೊ 59, 31, 90 ಡಿಗ್ರಿ ಆಯ್ತು. ದೇ ಆರ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಮತ್ತೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ 40 ಡಿಗ್ರಿ ಇದೆ, ಇಲ್ಲಿ 50 ಡಿಗ್ರಿ ಇದೆ. 50, 40, 90 ಡಿಗ್ರಿ ಆಯ್ತು. ಸೊ ದೇ ಆರ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು? ಎರಡು ಆಂಗಲ್ಗಳು ಸೇರ್ಕೊಂಡ್ರೆ 90 ಡಿಗ್ರಿ ಆಗಬೇಕು. ಅದನ್ನ ಏನಂತ ಕರಿತೀವಿ? ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಒಂದು ನೋಡಿ, ಸಪ್ಲಿಮೆಂಟರಿ ಆಂಗಲ್ಸ್. ಸೇಮ್ ಕಾನ್ಸೆಪ್ಟ್. ಇಫ್ ಸಮ್ ಆಫ್ ಟು ಆಂಗಲ್ಸ್ ಇಸ್ 180 ಡಿಗ್ರಿ, ಆಗಲೇ ಎರಡು ಆಂಗಲ್ಸ್ ಸೇರಿದ್ರೆ 90 ಡಿಗ್ರಿ ಆಗ್ಬೇಕಾಗಿತ್ತು, ಈಗ 180 ಡಿಗ್ರಿ ಆಗ್ಬೇಕು. ಆದ್ರೆ ಅದನ್ನ ಏನಂತ ಕರಿತೀವಿ? ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ನೋಡಿ ಈಗ, ಸೊ ದಿಸ್ ಇಸ್ 142 ಡಿಗ್ರಿ, ದಿಸ್ ಇಸ್ 38 ಡಿಗ್ರಿ, ಟೋಟಲಿ 180 ಡಿಗ್ರಿ. ದಿಸ್ ಇಸ್ ಅ ಸಪ್ಲಿಮೆಂಟರಿ ಆಂಗಲ್. ಇನ್ನೊಂದು ನೋಡಿ, ದಿಸ್ ಇಸ್ 45 ಡಿಗ್ರಿ, 135 ಡಿಗ್ರಿ, ಸೇರಿದ್ರೆ 180 ಡಿಗ್ರಿ, ಸಪ್ಲಿಮೆಂಟರಿ ಆಂಗಲ್. ಇಲ್ಲಿ ನೋಡಿ, ಈ ಕಡೆ 90 ಡಿಗ್ರಿ, ಆ ಕಡೆ 90 ಡಿಗ್ರಿ, ಸೇರಿದ್ರೆ 180 ಡಿಗ್ರಿ, ಏನಂತ ಕರಿತೀವಿ? ಸಪ್ಲಿಮೆಂಟರಿ ಆಂಗಲ್ಸ್. ಸೊ ಈಗಿನ ನೀವು ಕೇಳಿದಿರಿ, ನಿಮಗೆ ಏನು ಡೌಟ್ ಬರೋದಿಲ್ಲ. ಆದ್ರೆ ಮುಂದೆ ಯಾವಾಗಾದ್ರೂ ಕೇಳಿದಾಗ ಕಾಂಪ್ಲಿಮೆಂಟರಿ ಮತ್ತೆ ಸಪ್ಲಿಮೆಂಟರಿ ಇವೆರಡಕ್ಕೂ ಕ್ಲಾಶ್ ಆಗುತ್ತೆ, ಡೌಟ್ ಬರುತ್ತೆ. ಕಾಂಪ್ಲಿಮೆಂಟರಿ ಅಂದ್ರೆ 90, 180, ಸಪ್ಲಿಮೆಂಟರಿ ಅಂದ್ರೆ 90, 180. ಸೊ ಸಿ ಮೊದಲು ಬರುತ್ತೆ, 90 ಮೊದಲು ಬರುತ್ತೆ, ಎಸ್ ನಂತರದಲ್ಲಿ ಬರುತ್ತೆ. ABCD ಅಲ್ಲಿ ಸಿ ಅಲ್ವಾ ಫಸ್ಟ್ ಬರೋದು, ಎಸ್ ನಂತರದಲ್ಲಿ ಬರುತ್ತೆ. ಸೊ 180 ನೆಕ್ಸ್ಟ್ ಬರುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ 90 ಫಸ್ಟ್ ಬರುತ್ತೆ, 180 ಆಮೇಲೆ ಬರುತ್ತೆ. ಅದೇ ರೀತಿಯಲ್ಲಿ ಸಿ ಕಾಂಪ್ಲಿಮೆಂಟರಿ ಫಸ್ಟ್ ಬರುತ್ತೆ, ಎಸ್ ಸಪ್ಲಿಮೆಂಟರಿ ಅದಾದ್ಮೇಲೆ ಬರುತ್ತೆ. ಸೊ ಕಾಂಪ್ಲಿಮೆಂಟರಿ ಅಂದ್ರೆ 90 ಡಿಗ್ರಿ ಅಂತ ನೆನ್ಪಿಟ್ಕೊಳ್ಳಿ, ಸಪ್ಲಿಮೆಂಟರಿ ಅಂತಂದ್ರೆ 180 ಡಿಗ್ರಿ ಅಂತೇಳಿ ನೆನ್ಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಎರಡು ಆಂಗಲ್ ಅನ್ನು ಕೂಡಿದ್ರೆ 90 ಡಿಗ್ರಿ ಆಗಬೇಕು, ದಟ್ ಇಸ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಎರಡು ಆಂಗಲ್ ಅನ್ನು ಕೂಡಿದ್ರೆ 180 ಡಿಗ್ರಿ ಆಗಬೇಕು, ದಟ್ ಇಸ್ ಸಪ್ಲಿಮೆಂಟರಿ ಆಂಗಲ್ಸ್. ರೈಟ್? ಈಗ ನಿಮಗೆ ಇಲ್ಲಿ ಕೆಲವೊಂದು ವರ್ಕ್ಸ್ ಅನ್ನು ನಾನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು 52 ಡಿಗ್ರಿ ಇದೆ. ಹಾಗಾದ್ರೆ ಈ ಮಿಕ್ಕಿದ್ದು ಎಷ್ಟಿರುತ್ತೆ ಅಂತೇಳಿ ನೀವು ಕಂಡುಹಿಡಿಯಬೇಕಾಗುತ್ತೆ. ಸೊ ಮಾಡಿ. ಇಲ್ಲೂ ಅಷ್ಟೇ, ಇದು 35 ಡಿಗ್ರಿ ಇದೆ. ಸೊ ದಿಸ್ ಇಸ್ ಪ್ಯಾರಲಲ್ ಲೈನ್ಸ್. ಇದು ನೆನಪಲ್ಲಿರಲಿ, ಕೊಟ್ಟಿಲ್ಲ, ಬಟ್ ಇದು ಪ್ಯಾರಲಲ್ ಲೈನ್ಸ್. ಸೊ ಪ್ಯಾರಲಲ್ ಲೈನ್ಸ್ ಇದ್ರೆ ನೀವು ಯಾವ ಶೇಪ್ ಅನ್ನು ನೋಡಬೇಕು, ಏನ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ಮಿಕ್ಕಿದ್ದನ್ನ ನೀವು ಕಂಡುಹಿಡಿಯಿರಿ. ರೈಟ್? ಇಲ್ಲಿ ನೋಡಿ, ಇದು 120 ಅಂತ ನಾನು ಕೊಟ್ಟಿದ್ದೀನಿ. ಇದು 120 ಆದ್ರೆ ಮಿಕ್ಕಿದ್ದು ಎಷ್ಟಾಗುತ್ತೆ? ಇಲ್ಲಿ ಎಲ್ಲದನ್ನು ಕೂಡ ಕಂಡುಹಿಡಿಯಬೇಕು. ನೋಡಿ, ಇದು ಇಲ್ಲಿರುವ ಎಲ್ಲಾ ಆಂಗಲ್ಸ್ ಅನ್ನು ನೀವು ಕಂಡುಹಿಡಿಯಬೇಕಾಗುತ್ತೆ. ಸೊ ಒಂದು ಕೊಟ್ಟಿದ್ದೀನಿ 120 ಡಿಗ್ರಿ ಅಂತೇಳಿ. ರೈಟ್? ಇಲ್ಲೂ ಕೂಡ ಇದು 40 ಡಿಗ್ರಿ ಅಂತ ಕೊಟ್ಟಿದ್ದೇನೆ. ಸೊ ಇವೆಲ್ಲದೂ ಕೂಡ ಎಷ್ಟಾಗುತ್ತೆ ಅಂತೇಳಿ ನೀವು ಕಂಡುಹಿಡಿಯಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್. ಈ ಎಲ್ಲಾ ಲೆಕ್ಕಗಳು ಒಂದೇ ಕಾನ್ಸೆಪ್ಟ್ ಮೇಲೆ ಇರೋದು. ಎರಡು ಕಾನ್ಸೆಪ್ಟ್, ಒಂದು ವರ್ಟಿಕಲಿ ಆಪೋಸಿಟ್ ಆಂಗಲ್, ಇನ್ನೊಂದು ಆಲ್ಟರ್ನೇಟ್ ಆಂಗಲ್. ಸೊ ನೀವು ಇಲ್ಲಿ ನೋಡ್ಬೇಕಾಗಿರೋದು ಆಪೋಸಿಟ್ ಯಾವ್ದಿದೆ, ಝಡ್ ಶೇಪ್ ಅಲ್ಲಿ ಯಾವ್ದಿದೆ, ಈ ಎರಡನ್ನು ನೋಡ್ಕೊಂಡು ಈ ಲೆಕ್ಕಗಳನ್ನ ಸಾಲ್ವ್ ಮಾಡಿ. ಓಕೆ, ರೈಟ್? ಸೊ ಇದರ ನಂತರದಲ್ಲಿ ನಾವು ಏನ್ ಪಾಠ ಮಾಡಕ್ ಹೊರಡ್ತೀವಿ ಅದೆಲ್ಲವೂ ಕೂಡ ಈ ಕಾನ್ಸೆಪ್ಟ್ಗಳ ಮೇಲೆ ಬೇಸ್ ಆಗಿರುತ್ತೆ. ಸೊ ಆಂಗಲ್ಸ್ ಇಸ್ ವೆರಿ ಬೇಸಿಕ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಜಿಯೋಮೆಟ್ರಿ ಅಂಡ್ ಇನ್ ಮ್ಯಾಥಮೆಟಿಕ್ಸ್ ಆಲ್ಸೋ. ಓಕೆ, ಸೊ ಥ್ಯಾಂಕ್ ಯು. ಕಲ್ತ್ಕೊಳ್ಳಿ ಇದನ್ನ. ಥ್ಯಾಂಕ್ ಯು.